ಏನೇ ಆಗಿರಲಿ, ಪಾಸ್ಟ್ರಮ್ಮ ಒಂದು ಮಾತು ಹೇಳಿದರು, ನಾನು ನಂಬ್ತೇನೆ ದೇವ ಜನರು ಯಾರೇ ಇರಲಿ, ದೇವ ಸೇವಕರು, ನಾನು ಬಹಳ ಸಲ, ಈ ಸಲ ಅಂತಲ್ಲ ಬಹಳ ಸಲ ನನಗೆ ಅನುಭವ ಆಗಿದೆ, ವಾಕ್ಯಕ್ಕಿಂತ ಮುಂಚೆ ಅವ್ರು ಏನು ಮಾತಾಡ್ತಾರಲ್ಲ ಅದು ಬಹಳ ಕನೆಕ್ಟ್ ಆಗಿರ್ತೀನಿ ನಾನು. ಅವ್ರು ಹೇಳಿದರು, ಬ್ರದರ್ ವರ್ಷಿಪ್ ಲೀಡ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ವಿ, ಅದು ಆಗಲಿಲ್ಲ, ಮುಂದೆ ಯಾವಾಗ ಆಗೋದು ಅಂತೇಳಿ. ನಾನು ಇವತ್ತು ಆರಾಧನೆ ಬಗ್ಗೆ ಮಾತಾಡಬೇಕಂತಲೇ ಬಂದೆ. ಅದು ದೇವ್ರ ಕೃಪೆ. ಅಮ್ಮ ಇನ್ನೊಂದು ಹೇಳಿದರು, ನಾನು ಅಲ್ಲಿ ಹಾಡ್ತೀನಿ ಇಲ್ಲಿ ಹಾಡ್ತೀನಿ ಅಂತೇಳಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಮನೆಯಲ್ಲಿ ಹಾಡ್ತಾ ಇರ್ತೀನಿ. ದಾವೀದ ಹಾಡಾಡುವಾಗ ಜನ ಇರಲಿಲ್ಲ. ದಾವೀದ ಅಡವಿಯಲ್ಲಿ ಹಾಡಾಡುವಾಗ ಅವನ ಮುಂದೆ ಯಾರಿದ್ರೆ ಕುರಿಗಳಿತ್ತು. ಅವನು ಕುರುಬ. 10 ತಂತಿಯ ಕಿನ್ನರಿ ವಾದ್ಯ, ತಂತಿ ಗಿಟಾರ್ ಅಂತೀವಲ್ಲ ಆ ಥರ ಒಂದು ಬರುತ್ತೆ, ಹಾರ್ಪ್ ಅಂತೇಳಿ. ಅದನ್ನು ನುಡಿಸ್ತಾ ಹಾಡುವಾಗ ತನ್ನ ದೇವರಾದ ಯೆಹೋವನನ್ನು ಕೊಂಡಾಡುವಾಗ ಅವನಿಗೆ ಚಪ್ಪಾಳೆ ತಟ್ಟಕ್ಕೆ ಯಾರು ಇರಲಿಲ್ಲ ಮುಂದೆ. ನಮ್ಮ ಅಟ್ಲೀಸ್ಟ್ ನಮ್ಗೆ 30 ಜನ ಇದೀವಿ, ನಾವು 15-20 ಜನ ಇದ್ದೀವಿ. ದಾವೀದನಿಗೆ ಯಾರು ಇರಲಿಲ್ಲ, ಬರೀ ಕುರಿಗಳ ಶಬ್ದನೇ. ಆದರೆ ಅವನ ಆರಾಧನೆ ಎಷ್ಟು ಪವರ್ಫುಲ್ ಆಗಿತ್ತು ಅಂದರೆ, ಕೇಳಿಸ್ಕೊತಾ ಇದ್ದಿಲ್ಲ, ಆತನ ಆರಾಧನೆ ಎಷ್ಟು ಪವರ್ಫುಲ್ ಆಗಿತ್ತು ಅಂದರೆ, ಆತ ಆರಾಧನೆ ಮಾಡಿದಾಗ ದೇವರುಗಳು ಬಿಟ್ಟು ಹೋಗ್ತಾ ಇತ್ತು. ಜನಗಳು ಬರ್ತಾರೆ, ಜನಗಳು ಹೋಗ್ತಾರೆ, ಅದು ಬೇರೆ ವಿಷಯ. ಆದರೆ ಆರಾಧನೆ ಮಾಡುವಾಗ ಸೈತಾನನಿಗೆ ನಡುಕ ಉಂಟಾಗಬೇಕು, ಗಡ 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 ನಡುಗಬೇಕು. ಅದು ನಿನ್ನ ಆರಾಧನೆ ಆಗಿರ್ಬೇಕು. ಹಲ್ಲೆಲೂಯ. ಹಿಂಗೆ ಆರಾಧನೆ ಮಾಡಬೇಕು ಅಂದರೆ ಎದುರಿಗೆ ಯೇಸು ಸ್ವಾಮಿ ಇದ್ದಾನೆ, ನಾನಿದ್ದೀನಿ, ಪಕ್ಕದಲ್ಲಿ ಯಾರು ಇಲ್ಲ, ಆ ರೀತಿ ನಾನು ಕನೆಕ್ಟ್ ಆಗ್ಬೇಕು. ಅರ್ಥ ಆಗ್ತಿದೆ ಅಮ್ಮ ಹೇಳಿ ನಿಮಗೆ? ವಾದ್ಯಗಳಿದ್ದಾಗ, ಚರ್ಚ್ ಇದ್ದಾಗ, ಇಲ್ಲಿ ಪಾಸ್ಟರ್ ಅಮ್ಮ ಇದ್ದಾಗ, ಅಥವಾ ಯಾವುದಾದ್ರು ಮೀಟಿಂಗಲ್ಲಿ ಬಂದಾಗ, ಭಕ್ತರ ಸಂವಾದ ಇದ್ದಾಗ, ಅದು ಒಂದು ರೀತಿಯ ಆರಾಧನೆ. ಆದರೆ ನಾನು ಒಬ್ಬಳೇ ದೇವರೊಟ್ಟಿಗೆ ಕನೆಕ್ಟ್ ಆಗಿ ಆತನನ್ನು ಕೊಂಡಾಡುವುದು ನಿಜವಾದಂಥ ಆರಾಧನೆ. ನಂಬಿದರೆ ಚಪ್ಪಾಳೆ ತಟ್ಬೋದು. ಯಾಕೆ ಗೊತ್ತಾಗಲ್ಲ. ಸ್ವಲ್ಪ ಅವಾಗ ಚಪ್ಪಾಳೆ ತಟ್ಟಿದ್ರೆ ಎಲ್ಲ ಎಚ್ಚರಿಕೆಯಿದ್ದಾರೆ ಅಂತ ನನಗೆ. ಇಲ್ಲಾಂದ್ರೆ ಎಲ್ಲೋ ನೀವು ಮತ್ತೆ ಪರವಶರಾಗಿದ್ದೀರಿ ಅಂತ. ಯಾಕಂದ್ರೆ ಪೌಲ ಪ್ರಸಂಗ ಮಾಡುವಾಗಲೇ ಒಬ್ಬ ಯವನಸ್ಥ ಪರವಶನಾಗಿ ಕೆಳಗೆ ಸತ್ತೋಗ್ಬಿಟ್ಟಂತೆ. ಅದಕ್ಕೋಸ್ಕರ ಮಕ್ಕಳು ಸ್ವಲ್ಪ ಬಿಟ್ಟುಬಿಡಿ. ಬೈಬಲಲ್ಲಿ 2 ವ್ಯಕ್ತಿಗಳ ಮೂಲಕ ನನ್ನ ಆರಾಧನೆ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೇನೆ. 2 ವ್ಯಕ್ತಿಗಳ ಬಗ್ಗೆ. ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ. ಬೈಬಲ್ ತಂದಿರಮ್ಮ? ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ 1ರಿಂದ 4 ವಚನ ಯಾರಾದ್ರೂ ಓದ್ರಿ? ನಾನೇ ಓದ್ಬಿಡ್ಲ? ಲೂಕ 21 1ರಿಂದ 4. ನಾನು ಇಂಗ್ಲಿಷ್ ಬೈಬಲ್ ಅದಕ್ಕೆ ಓದಲ್ಲ ಗಟ್ಟಿ. ಲೂಕ ಸಿಕ್ನ ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ 1ರಿಂದ 4 ವಚನ. ಹೋಗ್ಲಿ ಬಿಡಿ. ಇಲ್ಲಿ ಯೇಸು ಸ್ವಾಮಿ ಚರ್ಚ್ ಹೋಗಿರ್ತಾನೆ. ಕೇಳಿಸ್ಕೊಡಿ. ಇಲ್ಲಿ ಯೇಸು ಸ್ವಾಮಿ ಇಲ್ಲಿ ಹೋಗಿರ್ತಾನೆ, ಚರ್ಚ್ ಹೋಗಿರ್ತಾನೆ. ಚರ್ಚ್ ಅಂದ್ರೆ ಸಭೆಯಲ್ಲಿ ಯೇಸು ಸ್ವಾಮಿ ಕಾಣಿಕೆ ಪೆಟ್ಟಿಗೆ ಹತ್ರ ಸುಮ್ಮನೆ ಕೂತ್ಕೊಂಡಿರ್ತಾನೆ. ಕಾಣಿಕೆ ಪೆಟ್ಟಿಗೆ ಹತ್ರ ಅಲ್ಲಿ ಬರುವಂತ ಜನರು ಕಾಣಿಕೆ ಹಾಕ್ತಾ ಇರ್ತಾರೆ. ನಮಗೆಲ್ಲ ಗೊತ್ತಿದೆ. ಹಾಕುವಾಗ ಬಹಳಷ್ಟು ಜನ ತಾವು ತಿಂದು ತೇಗಿ ಉಳಿದಿದ್ದು ಬಳದಿದ್ದು ಬೇಕಾಗಿಲ್ಲಿದ್ದು ಹೆಚ್ಚಾಗಿದ್ದು ತಂದು ಹಾಕ್ತಾ ಇದ್ದು. ದೊಡ್ಡ ಪ್ರದರ್ಶನ ಅದು. ಇಂತಿಂಥವ್ರು ಇಷ್ಟು ಕೊಟ್ಟಿದ್ದಾರೆ, ಇಂತಿಂಥವ್ರು ಇಷ್ಟು ಕೊಟ್ಟಿದ್ದಾರೆ. ಬಹಳ ಗಂಭೀರವಾದ ದೊಡ್ಡ ಚೀಲನೆ ತಗೊಂಡು ಮಾಡ್ತಾ ಇದ್ರು. ಜನರೆಲ್ಲ ಬಂದರು, ಅಪ್ಪ ಇವರಿಷ್ಟು. ಸ್ವಾಮಿ ಕಣ್ಣು ಅವ್ರ ಕಡೆ ಇರಲಿಲ್ಲ, ಆತನ ಕಣ್ಣು ಒಬ್ಬ ವ್ಯಕ್ತಿಯ ಮೇಲಿತ್ತು. ಯೇಸು ಸ್ವಾಮಿಯ ಕಣ್ಣು ಒಬ್ಬ ವ್ಯಕ್ತಿಯ ಮೇಲಿತ್ತು. ಆಕೆ ಯಾರು ಅಂದರೆ ಒಬ್ಬ ವಿಧವೆ, ಬಡ ವಿಧವೆ. ಆಕೆ ಹಿಂದೆ ಯಾರು ಅಸಿಸ್ಟೆಂಟ್ಸ್ ಬರಲಿಲ್ಲ, ಹಿಂದೆ ಮುಂದೆ ಯಾರೂ ಇರಲಿಲ್ಲ. ಒಬ್ಬಳೇ ಬಂದು
ಕೈ ಮುಚ್ಕೊಂಡೇ ಬಂದು ಕಾಣಿಕೆ ಡಬ್ಬಿಯಲ್ಲಿ ಸುಮ್ಮನೆ ಹಿಂಗೆ ಕಾಣಿಕೆ ಹಾಕಿ ಹೋಗ್ಬಿಟ್ಲು ಅಷ್ಟೇ. ಯೇಸು ಸ್ವಾಮಿ ಆಕೆ ಹತ್ರ ಮಾತಾಡಲಿಲ್ಲ, ಏನಮ್ಮ ಅಂತ ಮಾತಾಡಿಸ್ಲಿಲ್ಲ. ಸುಮ್ಮನೆ ನೋಡ್ದ. ಆ ವಿಧವೆ ಆ ಹೆಣ್ಮಗಳು ತನ್ನ ತನ್ನ ವಾಪಸ್ ಹೋಗ್ತಾ ಇದ್ದಾಳೆ. ಶಿಷ್ಯರನ್ನ ಕರೆದ, 12 ಮಂದಿನ ಬರ್ರಿ ಇಲ್ಲಿ ಅಂತ ಕರೆದ. ಏನು ಸ್ವಾಮಿ ಅಂದರೆ, ನೀವು ನೋಡಿದ್ರಲ್ಲ ಕಾಣಿಕೆ ಹಾಕೋದನ್ನ, ನೋಡಿದ್ವಿ ಸ್ವಾಮಿ. ಎಂತೆಂತ ದೊಡ್ಡ 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 ಕಾಣಿಕೆ. ಸ್ವಾಮಿ ಹೇಳ್ತಾನೆ, ಅವರೆಲ್ಲರಿಗಿಂತ ಈ ಬಡ ವಿಧವೆ. ಎಂತ ವಿಧವೆಮ್ಮ? ಎಂತ ವಿಧವೆ? ಅಕ್ಕವ್ರು ಗಟ್ಟಿಯಾಗಿ ಹೇಳ್ಬೇಕು. ಇಲ್ಲ ಅಲ್ಲಿ ಬಂದು ನಿಂತ್ಕೊಂಡ್ಬಿಡ್ಲ, ಅಲ್ಲಿ ಬಂದು ಮಾತಾಡಲಿ ನಿಮ್ಮ ಹತ್ರ. ಮತ್ತೆ ಯಾಕೆ ಅಂತ ಕೂತ್ಕೊಂಡಿದ್ದೀರಾ? ಎಂತ ವಿಧವೆ ಯಾಕೆ? ಬಡ ವಿಧವೆ. ಒಂದ್ಸಲ ನಾನು ಎಲೆಕ್ಷನ್ ಡ್ಯೂಟಿಗೆ ಹೋದಾಗ ಅಲ್ಲಿ ಕೂತ್ಕೊಂಡಿದ್ದೀನಿ. ಕೂತ್ಕೊಂಡಾಗ ಒಬ್ಬ ಹೆಣ್ಮಗಳು ಓಟ್ ಹಾಕಕ್ಕೆ ಬಂದು, ಆಕೆ ಬಂದ ತಕ್ಷಣ ಅಲ್ಲಿರುವಂಥ ಏಜೆಂಟ್ಗಳೆಲ್ಲ ಎದ್ದು ನಿಂತ್ಕೊಂಡು, ಒಂದು ರೀತಿಯ ಆ ವಾತಾವರಣ ಬೇರೆ ಆಯಿತು. ಪೊಲೀಸರು ಅಲರ್ಟ್ ಆದರು. ಆ ಏಜೆಂಟ್ಗಳು ಎದ್ದು ನಿಂತ್ಕೊಂಡ್ಬಿಟ್ರು. ನಮ್ಗೆ ಯಾರು ಬಂದ್ರಪ್ಪ? ನಾವು ಎದ್ದು ನೋಡೋಂಗಿಲ್ಲ, ಯಾಕಂದ್ರೆ ನಾವಿರೋ ಚೇರ್ ಬೇರೆ, ಎದ್ದು ಅವರಿಗೆಲ್ಲ ಮಾತಾಡಿಸ್ಬಾರ್ದು. ಯಾರು ಬಂದಿರ್ಬೋದು ಅಂತ ನೋಡುವಾಗ ಒಬ್ಬ ಹೆಣ್ಣುಮಗಳು ಸಾದಾ ಒಂದು ಸೀರೆ, ತುಂಬ ನೀಟಾಗಿ ಬಂದರು ಹೆಣ್ಮಗಳು. ಬರುವಾಗ ಅವರ ಮುಂದೆ ಅವರ ವೋಟರ್ ID ಕಾರ್ಡ್ ಕೂಡ ಒಬ್ಬ ಅಸಿಸ್ಟೆಂಟ್ ಬಂದ. ನಾನು ಅಂದ್ಕೊಂಡೆ ಅವ್ರಿಗೆ ನಡೆಯಕ್ಕೆ ಬರಲ್ಲ ಏನೋ ಹಂಗೆ ಹಿಂಗೆ ಅಂತೇಳಿ. ಅದನ್ನ ಅವ್ರು ಹಿಡ್ಕೊಂಡಿಲ್ಲ, ಆಯಮ್ಮ ಹಿಡ್ಕೊಂಬಂದಿದ್ದಾಳೆ. ಅವ್ರು ಹಿಡ್ಕೊಂಬಂದಿದ್ದಾನೆ. ಬಂದು ಇದು ಅಮ್ಮವ್ರದ್ದು ಚೀಟಿ ಅದೆಲ್ಲ ನೋಡಿ ಮಾರ್ಕ್ ಮಾಡಿ ಅವರು ವೋಟ್ ಹಾಕಿ ಹೋಗೋವರೆಗೆ, ಹೊರಗಡೆ ಹೋಗಿ ಅವ್ರು ಆ ಕಡೆ ಹೋಗೋವರೆಗೂ ಒಂದು ರೀತಿ ಸೈಲೆನ್ಸ್ ಇತ್ತು. ಇಡೀ ವೋಟಿಂಗ್ ಬೂತ್ ಟೋಟಲ್ ಸೈಲೆನ್ಸ್. ಅದು ಯಾರಿರ್ಬೋದು ಅಂದ್ಕೊಂಡ್ರೆ, ಆಗೊಬ್ಬ ಹೇಳ್ದ, ಸರ್ ಈಗ ಬಂದೋದ್ರಲ್ಲ ಅವ್ರು ಇವ್ರಿಗೆ ಭಾಳ ದೊಡ್ಡ ಹೆಣ್ಮಗಳು. ಅವರು ಹಾಸ್ಪಿಟ್ಲಿಗೆ ಇಷ್ಟು ಎಕರೆ ಜಾಗ ಕೊಟ್ಟಿದ್ದಾರೆ, ಮಕ್ಕಳ ಶಾಲೆಗೆ ಇಷ್ಟು ಎಕರೆ ಜಾಗ ಕೊಟ್ಟಿದ್ದಾರೆ. ಈ ಶಾಲೆ ವಾತಾವರಣ ಎಲ್ಲ ಅವ್ರದ್ದೇ. ಅಲ್ಲಿ ರುದ್ರಭೂಮಿ ಇದೆ, ಅದೆಲ್ಲ ಇವ್ರದ್ದೇ. ಆ ಜಾತಿಗೊಂದು ರುದ್ರಭೂಮಿ ಕೊಟ್ಟಿದ್ದಾರೆ, ಈ ಜಾತಿಗೊಂದು ರುದ್ರಭೂಮಿ ಕೊಟ್ಟಿದ್ದಾರೆ. ಅವ್ರು ಬರುವಾಗ ಜನರೆಲ್ಲ ಅವರ ದಾನವನ್ನ, ಕಾಣಿಕೆಯನ್ನು ಗುರುತಿಸಿ ಅವರಿಗೆ ಮರ್ಯಾದೆ ಕೊಟ್ಟರು. ನನಗೆ ಅರ್ಥ ಆಗ್ತಾ ಇದೆಯಾ? ಆದರೆ ಇಲ್ಲಿ ಈ ವಿಧವೆ ಬಂದಾಗ ಯಾರು ಆಕೆಯನ್ನು ಗುರುತಿಸ್ಲಿಲ್ಲ. ಏನಮ್ಮ ಚೆನ್ನಾಗಿದೆ ಅನ್ನಲಿಲ್ಲ. ಏನ್ ತಾಯಿ ಟಿಫನ್ ಮಾಡಿಯಾ, ಊಟ ಮಾಡಿಯಾ? ಇಲ್ಲ. ಜನರು ಹೆಂಗಿರ್ತಾರೆ ಗೊತ್ತಾ? ಇವತ್ತು ನಾನು ಒಳ್ಳೆ ಬಟ್ಟೆ ಹಾಕ್ಕೊಂಡ್ರೆ, ಒಳ್ಳೆ ಸೂಟ್ ಬೂಟ್ ಹಾಕ್ಕೊಂಡ್ರೆ, ಒಂದು ಒಳ್ಳೆ ಕಾಸ್ಟ್ಲಿ ಮೊಬೈಲ್ ಇಟ್ಕೊಂಡು ಒಂದು ಕಾಸ್ಟ್ಲಿ ಕಾರಲ್ಲಿ ಬಂದರೆ ಸುತ್ತಮುತ್ತಲು ಜನ ಬರ್ತಾರೆ. ಯಾವುದೋ ಮಹಾಮೂರಾಗಿ ಬಂದರೆ ಯಾವುದೋ ಮನುಷ್ಯ ಹೋಗ್ತಾರೆ ಬಿಡು. ಈಗ ಇಮ್ಯಾಜಿನ್ ಮಾಡಿ, ನಾನು ಎಕ್ಸಾಂಪಲ್ ಕೊಟ್ಟಿದ್ದಿಲ್ಲ ಗೊತ್ತಿಲ್ಲ, ಭಾಳ ಸಲ ಕೊಡ್ತೀನಿ. ಈಗ ನಾವೆಲ್ಲ ಕೂತ್ಕೊಂಡಿದ್ದೀವಿ, ಯಾರೋ ಒಬ್ಬ ವ್ಯಕ್ತಿ ಬಂದು ಹಾಕ್ಕೊಡ್ರಿ, ಹೆಂಗಿಂಗೋ ಮೂಲಿಕೆ ಬಟ್ಲು ಅಂತ ಹೇಳ್ತೀವಲ್ಲ, ಯಾವುದೋ ಹಳೆಯದು ಇಸ್ತ್ರಿಗಿದ್ದು ಲುಂಗಿ ಇಟ್ಕೊಂಡು ಹಿಂಗೆ ಬಂದು, ಚಪ್ಪಲಿ ಇಲ್ಲ, ಬಂದು ಎಲ್ಲೋ ಬಂದು ಬಾಗಿಲ ಹತ್ರ ನಿಂತ್ಕೊಂಡ ಅಂತ ಅಂದ್ಕೊಳ್ರಿ. ನಾವು ಒಳಗಡೆ ಬಂದು ಕೂತ್ಕೊಪ್ಪ ಅಂತ ಕೂಡ ಹೇಳೋದು ಬಹಳ ಕಷ್ಟ. ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಅದೇ ಯಾರೋ ಒಬ್ಬ ವ್ಯಕ್ತಿ ದೊಡ್ಡ ಕಾರಲ್ಲಿ ಬಂದು, ಆತ ನಿಂದು 5-6 ಜನ ಬಂದರು, ಆತ ಟಕ್ 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 ಸ್ಟೆಪ್ಸ್ ಹತ್ತಿ ಬಂದರೆ, ಪ್ರೈಸ್ ಲಾರ್ಡ್ ಸರ್, ಅವ್ರು ಯಾರು ಏನು ಬೇಕಾಗಿತ್ತು, ಒಳಗೆ ಬಂದು ಕೂತ್ಕೊಳ್ರಿ, ನಮ್ದು ಆರಾಧನೆ ನಡೀತಾ ಇದೆ. ನಡೀತಾ ಇಲ್ಲ ಇದು. ಜನ, ಅದು ಚರ್ಚ್ ಆಗಿರಲಿ, ಮನೆ ಆಗಿರಲಿ, ಸಮಾಜ ಆಗಿರಲಿ, ನಾವು ಕೆಲಸ ಮಾಡೋ ಜಾಗ ಆಗಿರಲಿ, ನಾವು ಜೀವಿಸುವಂಥ ವಟಾರ ಆಗಿರಲಿ, ನಮ್ಮನ್ನು ನೋಡಿ ಗೌರವಿಸ್ತಾರೆ. ಏನು ನೋಡಿ ಗೌರವಿಸ್ತಾರೆ? ನಮ್ಮನ್ನು ನೋಡಿ ಗೌರವಿಸ್ತಾರೆ. ನಮ್ಮಲ್ಲಿ ಏನಿದೆ ಅದನ್ನು ನೋಡಿ ಗೌರವಿಸ್ತಾರೆ. ಆದರೆ ಯೇಸು ಸ್ವಾಮಿ ನಮ್ಮ ಹೃದಯವನ್ನು ನೋಡಿ ಗೌರವಿಸ್ತಾರೆ. ಹಲ್ಲೆಲೂಯಾ. ಅಮ್ಮವ್ರು ಹೇಳ್ತಾ ಇದ್ರು, ಫ್ರಾನ್ಸಿಸ್ಸು ಆ ಸ್ಟೇಜ್ ಮೇಲೆ ಹಾಡ್ತಾನೆ, ಈ ಸ್ಟೇಜ್ ಮೇಲೆ ಹಾಡ್ತಾನೆ ಅಂತೇಳಿ. ಸ್ಟೇಜ್ ನನ್ನ ಅಮ್ಮ ತಪ್ಪದನ್ನು ಹೇಳ್ತಿಲ್ಲ, ಅವ್ರು ನೋಡಿದ್ದು ಹೇಳಿದ್ದಾರೆ. ಆದರೆ ನಾವು ಒಬ್ಬರಾಗಿ ದೇವ್ರ ಜೊತೆ ಕನೆಕ್ಟ್ ಆಗುವಾಗಿರುವಂಥ ಬಾಂಧವ್ಯ ಇದೆಯಲ್ಲ, ಆ ಒಂದು ಏನಂತೀರ ರಿಲೇಶನ್ಶಿಪ್, ಅದು ದೇವರ ದೃಷ್ಟಿಯಲ್ಲಿ ಬಹಳ ಶ್ರೇಷ್ಠವಾಗುತ್ತೆ. ಯೇಸು ಸ್ವಾಮಿ ನನ್ನ ಗುರುತಿಸಿದ್ರೆ ಅಷ್ಟೇ ಸಾಕು. ಜನರು ನನ್ನನ್ನು ಗುರುತಿಸದೇ ಹೋಗಲಿ, ಜನರು ನನ್ನನ್ನು ಮೆಚ್ಚದೇ ಹೋಗಲಿ, ಜನರು ನನ್ನನ್ನು ಶಬಾಷ್ ಅನ್ನಲಿ, ಶಬಾಷ್ ಅಂದೇ ಹೋಗಲಿ. ನನ್ನ ಯೇಸು ನನ್ನನ್ನು ಮಗನೇ, ಮಗಳೇ ಅಂತ ಕರೆದ್ರೆ ಸಾಕು. ಅದಕ್ಕಿಂತ ಹೆಚ್ಚಿನ ಭಾಗ್ಯ ಯಾವುದೂ ಇಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿಯ ತಾಯಿಯನ್ನು ಗುರುತಿಸಿದ್ದ. ಬಹುಶಃ ಆಕೆ ಹತ್ರ ಮಾತಾಡಿದ್ರೆ ಆಯಮ್ಮ ಗಾಬರಿಯಾಗಿ ಓಡೋಗ್ಬಿಟ್ಟಿಲ್ಲೇನೋ. ಅಯ್ಯೋ, ನಾನು ಭಾಳ ಕಡಿಮೆ ಕಾಣಿಕೆ ಹಾಕಿನಿ, ಅದಕ್ಕೆ ಯಾರೋ ಯವನಸ್ಥ ಮಾತಾಡಿಸ್ತಾನೆ, ಬೈತಾನೆ ಅಂತ ಮಾತಾಡಿಸ್ಲಿಲ್ಲ ಯೇಸು ಸ್ವಾಮಿ.
ಆದ್ರೆ ಬಡವಿದಿವೆ, ಒಬ್ಬ ಹೆಣ್ಮಗಳು ಬಂದು ಬಾವಿ ಹತ್ರ ಬಂದಾಗ ಸ್ವಾಮಿ ಮಾತಾಡಿಸ್ದ ಆಕಿನ, ಅಮ್ಮ ಕುಡಿಯಕ್ಕೆ ನೀರು ಕೊಡು ಅಂತೇಳಿ. ಈಗೇನು ಮಾತಾಡಿಸ್ಲಿಲ್ಲ, ಯಾಕೆಂದ್ರೆ ಆಕೆ ಮನೋಸ್ಥಿತಿ ಗೊತ್ತಿತ್ತು ಸ್ವಾಮಿಗೆ. ಯಾರನ್ನ ಯಾವ ರೀತಿ ಎಲ್ಲಿ ಹೆಂಗೆ ಮಾತಾಡಿಸ್ಬೇಕು ಸ್ವಾಮಿ ಗೊತ್ತು. ಹಿಂಗೇ ಮಾತಾಡ್ಸು, ಇಲ್ಲೇ ಮಾತಾಡ್ಸು ಬೇಕಾಗಿಲ್ಲ. ಶಿಷ್ಯರಿಗೆ ಹೇಳ್ತಾನೆ, ಇವರೆಲ್ಲರಿಗಿಂತ ಈಕೆ ಹೆಚ್ಚಾಗಿ ಕೊಟ್ಟಿದ್ದಾಳೆ. ಆ 12 ಮಂದಿ ಶಿಷ್ಯರು ಕೊಂಡಿರ್ಬೇಕು. ಯೇಸು ಸ್ವಾಮಿಗೆ ಮ್ಯಾಥಮೆಟಿಕ್ಸ್ ಗೊತ್ತಿಲ್ಲ, ಕಾಸು ವ್ಯವಹಾರ ಗೊತ್ತಿಲ್ಲ, ಏನು ನೋಡಿದ್ನೋ ಏನೋ ಮನುಷ್ಯ. ಅದಕ್ಕಿಂತ ಮುಂಚೆ ದೊಡ್ಡ ಬ್ಯಾಗ್ ತಂದು ಹಾಕಿದ್ರಲ್ಲ, ಅವರು ನೋಡಿದ್ನೇನು ಅಂತೇಳಿ. ಕೆಲವು ಚರ್ಚ್ಗಳಲ್ಲಿ ನನಗೆ ಬಹಳ ದುಃಖ ಆಗುತ್ತೆ. ಒಂದು ದೊಡ್ಡ ಪಟ್ಟಿ ಓದ್ತಾರೆ, ಆ ಮದುವೆಗಳಾಗ ಮುಯಿ ಓದ್ತಾರೆ ನೋಡ್ರಿ, ಇವರ ಓದ್ತಾರೆ ಹಂಗೆ. ಕೆಲವು ಊರುಗಳ ಓದ್ತಾರೆ, ಇಂಥವ್ರು ಇಷ್ಟು ರೂಪಾಯಿ, ಇಂಥವ್ರು ಇಷ್ಟು ರೂಪಾಯಿ, ಆಯ್ರ ಅಂತ ಮಾಡ್ತಾರೆ, ಪಾಡೆವಾಳ ಅಂತಿರ್ತಾರೆ ಕುತ್ಕೊಂಡು. ದೇವರ ಆಲಯ ಇವತ್ತು ಆ ರೀತಿ ಆಗ್ತಾ ಇದೆ. ಒಂದು ಸಮಯ ನನಗೆ ಚೆನ್ನಾಗಿ ಗೊತ್ತು, ನಾನು ಯಾವಾಗಲೂ ಹೋಗ್ತಾ ಇರ್ತೀನಿ. ಕಾಣಿಕೆ ಸಮಯ ಬರುತ್ತೆ, ಕಾಣಿಕೆ ಜನರೆಲ್ಲ ಹಾಕ್ತಾರೆ. ಒಬ್ಬ ವ್ಯಕ್ತಿಯಲ್ಲಿ ಕಾಣಿಕೆ ಹಾಕಲ್ಲ, ಒಬ್ಬ ವ್ಯಕ್ತಿ ಕಾಣಿಕೆ ಹಾಕಲ್ಲ. ಕಾಣಿಕೆ ಎಲ್ಲ ಮುಗಿದ ಮೇಲೆ ಅವರು ಒಬ್ಬರೇ ಸ್ಟೇಜ್ ಹತ್ರ ಬರ್ತಾರೆ, ಗಂಭೀರವಾಗಿ ನಡ್ಕೊಂಡು ಬರ್ತಾರೆ. ಬಂದು ಒಂದು ಕವರ್ ಇಟ್ಟು, ಆ ಕವರ್ ಮೇಲೆ ಬರೆದಿದ್ದು ಅದನ್ನ ಆ ಪಾಸ್ಟರ್ ಕೈಯಲ್ಲಿ ಕೊಟ್ಟು ಅವರಿಗೆ ಗುಸು 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 ಹೇಳ್ತಾರೆ. ಯಾರು ಕೊಟ್ಟಿದ್ದು, ಎಷ್ಟು ಕೊಟ್ಟಿದ್ದು, ಏನಕ್ಕೆ ಕೊಟ್ಟಿದ್ದು ಅಂತ ಓದ್ರಿ ಅಂತ ಪಾಸ್ಟರ್ ಓದಿಲ್ಲ ಅಂದ್ರೆ ಬಂತು ಪೀಕ್ಲ. ನೆಕ್ಸ್ಟ್ ಕಾಣಿಕೆ ಬರಂಗಿಲ್ಲ. ಏನು ಮಾಡ್ತಾನೆ ಪಾಸ್ಟರ್, ಸ್ವಾಮಿ ಇವರು ಮೂರ್ಖತ ನೀನೇ ಕ್ಷಮಿಸಪ್ಪ ಅಂತ ಗಟ್ಟಿಗೆ ಓದ್ತಾರೆ ಅಷ್ಟೇ. ಅವ್ರು ಅಷ್ಟಿಷ್ಟು ಕಾಣಿಕೆ ಹಾಕಲ್ಲಮ್ಮ. ಒಂದೇ ಸಲ ಕೊಟ್ಟರೆ ಲಕ್ಷ ರೂಪಾಯಿ ಕೊಡ್ತಾರೆ. ಒಂದ್ಸಲ ಹಿಂಗೆ ಚರ್ಚ್ಗೆ ಹೋಗಿದ್ದಾರೆ, ಪಾಸ್ಟರು ಅವ್ರ ಕಮಿಟಿಯವ್ರು ಏನೋ ಮಾತಾಡ್ತಾ ಇದ್ದಾರೆ. ಮಾತಾಡುವಾಗ ಏನು ಮಾತಾಡ್ತಿದ್ರಲ್ಲ, ಏನಿಲ್ಲ ಬಿಡ್ರಿ, ಅದೇನೋ ಬಿಲ್ಡಿಂಗ್, ಅದೇನು ಬಂದಿರಿ, ಅಲ್ಲ ಏನೋ ಬಿಲ್ಡಿಂಗ್ ಅಂದ್ರಲ್ಲ, ಇಲ್ಲ ಬಿಡ್ರಿ ಸರ್, ಒಂದು ಬಿಲ್ಡಿಂಗ್ ಕಟ್ಸ್ಬೇಕಂತ ಇದೀವಿ ಮಕ್ಕಳಿಗೆ ಮೇಲೆ ಹಾಗೆ. ಹೌದಾ, ಎಷ್ಟಾಗುತ್ತೆ ನಿಮ್ಮ ಎಸ್ಟಿಮೇಷನ್ ಎಷ್ಟು? ಭಾಳ ಆಗ್ಬಿಡ, ಎಷ್ಟಾಗುತ್ತೆ? 50 ಲಕ್ಷ. ನಾಳೆ ನಮ್ಮ ಇಂಜಿನಿಯರ್ ಕಳಿಸ್ತೀನಿ, ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ವರ್ಕ್. ಸ್ಟಾರ್ಟ್ ಆಯಿತು ವರ್ಕ್. ನಾನೇನು ಹೇಳ್ತಾ ಇದ್ದೀನಿ, ಅದು ನಮ್ಮ ದೃಷ್ಟಿಯಲ್ಲಿ ಅಂತ ಅನಿಸುತ್ತಾಗಲಿ, ದೇವರ ದೃಷ್ಟಿಯಲ್ಲಿ ಅದು ಈ ರೂಫ್ ಕೂಡ ದಾಟಿ ಹೋಗಿರಲಿಲ್ಲ. ನಾನು ಹೇಳಿ ಮತ್ತೆ ನೀವು ನಂಬ್ತೀರಾ? ಒಂದು ಸಲ ವಾಡ್ಲಾ ಗ್ರೌಂಡ್ಸ್ ಅಲ್ಲಿ ಮೀಟಿಂಗ್ ಆಗ್ತಾರೆ, ಬಹಳ ವರ್ಷ ಕೆಳಗೆ, ಇವಾಗ ಒಂದು 25 ವರ್ಷ 28 ವರ್ಷ ಹೆಚ್ಚು ಕಡಿಮೆ ಆ ಪ್ರಾಂತದಲ್ಲಿ. ನಾನು ಸ್ವಲ್ಪ ಡೌನ್ ಆಗಿದ್ದೆ, ಮುರಿಯಲ್ಪಟ್ಟಿದ್ದೆ, ಪರಿಸ್ಥಿತಿ ಚೆನ್ನಾಗಿರಲಿಲ್ಲ. ಲಾಸ್ಟಲ್ಲಿ ಕೂತ್ಕೊಂಡಿದ್ದೆ. ಅಲ್ಲಿ ಮೀಟಿಂಗ್ ನಡೀತಾ, ನಾನು ಸ್ಟೇಜ್ ಬೇಜ್ ಅವೆಲ್ಲ ಅಭ್ಯಾಸ ಇರಲಿಲ್ಲ. ಅಲ್ಲಿ ಪಾಸ್ಟರ್ ಹೇಳ್ತಾ ಇದ್ದಾರೆ, ತಮಿಳುನಾಡಿಂದ ಬಂದಿರೋರು, ಅವ್ರು ಹೇಳ್ತಾ ಇದ್ದಾರೆ, ಇದು ಕಾಣಿಕೆಯ ಸಮಯ, ಕಾಣಿಕೆಗೆ ದೇವರ ತನ್ನ ಬರುವಾಗ ಶಕ್ತಿ ಮೀರಿ ಕೊಡು, ಆತನನ್ನು ಆಶೀರ್ವದಿಸ್ತಾನೆ ಅಂತ ಹೇಳಿದ್ರು. ಏನಂದ್ರು? ಇದು ಕಾಣಿಕೆ ಕೊಡುವಂಥ ಸಮಯ, ದೇವರಿಗೆ ನೀನು ಶಕ್ತಿ ಮೀರಿ ಕೊಡು, ದೇವರನ್ನ ಆಶೀರ್ವದಿಸ್ತಾನೆ, ನಿನ್ನ ಕೈ ಬರೀಗಾಗಲ್ಲ ಅಂತ ಹೇಳಿದ್ರು. ನಾನು ಲಾಸ್ಟಲ್ಲಿದ್ದೆ, ಯಾಕೆಂದ್ರೆ ನನಗೆ ಆ ಟೈಮಲ್ಲಿ ಯಾರ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ, ಯಾರ ಜೊತೆ ಬೆರೆಯೋಕ್ಕೆ ಇಷ್ಟ ಇಲ್ಲ. ಯಾರಾದ್ರೂ ಪಾಪ ಒಂದು ಕಪ್ ಚಾ ಕೊಡೋದ್ರಿಂದ ದುಡ್ಡಿಲ್ಲ, ಜೋಬಲ್ಲಿ ಕೈ ಹಾಕಿದೆ, ಎಷ್ಟಿತ್ತೋ ಗೊತ್ತಿಲ್ಲ, ಅದು 1 ರೂಪಾಯಿ ಇತ್ತೋ 2 ರೂಪಾಯಿ ಇತ್ತೋ ಗೊತ್ತಿಲ್ಲ, ಅದಿಷ್ಟು ತಗೊಂಡೆ. ಸ್ವಾಮಿ ನನ್ನ ಹತ್ರ ಇರೋದು ಇಷ್ಟೇ, ಕೊಡೋಕ್ಕೆ ತಾಕತ್ತಿಲ್ಲ. ನಿಮ್ಮ ದೇವ್ರ ಸೇವಕ ಹೇಳ್ತಾ ಇದ್ದಾನೆ, ನನ್ನ ಕೈ ನೀವು ಬರೀದ್ ಮಾಡಲ್ಲ ಅಂತೆ, ಕೊಡ್ತಾ ಇದ್ದೀನಿ ಸ್ವಾಮಿ. ಅದು ಇವತ್ತು ಎಷ್ಟಿತ್ತು ನನಗೆ ಗೊತ್ತಿಲ್ಲ, 5 ರೂಪಾಯಿ ಇತ್ತು, 3 ರೂಪಾಯಿ ಇತ್ತು, 2 ರೂಪಾಯಿ ನನಗೆ ಗೊತ್ತಿಲ್ಲ, ಹಾಕಿದೆ. ಹೋಗಿ, ಯಾಕಂದ್ರೆ ನಾನು ಕೂತಿದ್ದು ಯಾರಿಗೆ ಗೊತ್ತಿಲ್ಲ, ಅಷ್ಟು ದೂರ ಇತ್ತು, ಮತ್ತೆ ಅಲ್ಲಿ ಓಡೋಗಿ ಅಲ್ಲಿ ಹಾಕಿ ಮತ್ತೆ ಬಂದು ಕೂತ್ಕೊಂಡೆ. ಇವತ್ತಿನವರೆಗೆ ನನ್ನ ಕೈ ಬರೀದಾಗಿಲ್ಲ. ದೇವರಿಗೆ ಕೊಡುವಾಗ ನಿನ್ನ ಹೃದಯ ಬಹಳ ಇಂಪಾರ್ಟೆಂಟ್. ನೀನು ಕೊಡುವಂಥ ಕಾಣಿಕೆಯಿಂದ ಈ ಸಭೆ ಉದ್ಧಾರ ಆಗಲ್ಲ. ನೀನು ಕೊಡುವಂಥ ಕಾಣಿಕೆಯಿಂದ ಪಾಸ್ಟರ್ ಜೀವನ ನಡೆಯೋದೇ ಇಲ್ಲ, ಹೈಲಿ ಇಂಪಾಸಿಬಲ್. ನಾನು ಈ ಸಭೆ ಒಂದೇ ಬಗ್ಗೆ ನಾನು ಹೇಳ್ತಾ ಇಲ್ಲ, ಪಾಸ್ಟರ್ ಇದ್ರ ಬಗ್ಗೆ ಮಾತಾಡುವಂತ ನನಗೆ ಹೇಳೇ ಇಲ್ಲ. ಅವತ್ತು ವಸ್ತಾರ ಬ್ರದರ್ ಅಂತ ಅವತ್ತು ಫೋನ್ ಮಾಡಿದೆ ಅಷ್ಟೇ, ಇವತ್ತು ಉನ್ನಾರ ಎಕಡೆ ವಸ್ತುನ್ನಾರ ಅಂತ ಇವಾಗ ಮಾಡಿದ್ರೆ ಟರ್ನಿಂಗ್ಲ ಉನ್ನಾನಂದೆ ಅಷ್ಟೇ, ನನಗೆ ಅವ್ರಿಗೆ ಕಮ್ಯುನಿಕೇಶನ್ ಅಷ್ಟೇ. ದೇವರ ಆಲಯಕ್ಕೆ ನೀನು ಕೊಡುವಾಗ ಯಾವ ಮನಸ್ಸಿನಿಂದ ಕೊಡ್ತೀಯೋ ಅದು ನಿಜವಾದಂಥ ಆರಾಧನೆ. ನಾವೆಲ್ಲರಿದ್ದಾಗ ಹಾಡಾಡುವಾಗ ಕೈ ಎತ್ತಿ ಚಪ್ಪಳೆ ತಟ್ಟಿ ಆರಾಧನೆ ಮಾಡೋದು ಒಂದು ಲೆವೆಲ್ ಆದರೆ, ನೀನು ಏನು ಕೊಡ್ತಾ ಇದ್ದೀವಿ ಹೃದಯಪೂರ್ವಕವಾಗಿ ಅದು ದೇವರ ಮೆಚ್ಚುವಂತ
ವಿವೇಕಪೂರ್ವಕವಾದಂಥ ಆರಾಧನೆ. ಅರ್ಥ ಆಗ್ತದೆ ಹೇಳೋ ಮಾತು? ನಾನೇನೋ ಇವತ್ತು ಕೊಟ್ಟರೆ ಪಾಸ್ಟರ್ ಅವ್ರ ಜೀವನ ನಡೆಯುತ್ತೆ, ನಾನು ಕೊಟ್ಟರೆ ಈ ಸಭೆಯಲ್ಲಿ ವಿಷಯ ನಡೆಯುತ್ತೆ, ನಾನು ಕೊಟ್ಟರೆ ಈ ವಸ್ತುಗಳು ಬರ್ತವೆ, ಹೈಲಿ ಇಂಪಾಸಿಬಲ್ ಅಂತ ಮರ್ತು ಬಿಟ್ಟರೆ ನಾನು ಈ ಸಭೆಯಲ್ಲ, ಯಾವ ಸಭೆಗಾದ್ರೂ ಅದನ್ನೇ ಹೇಳ್ತೀನಿ ನಾನು. ದೇವರು ಬರಗಾಲದಲ್ಲಿ ತನ್ನ ಮಗನದಂತ ಏಲಿ ಪ್ರವಾದಿಗೆ ಆ ಊರಲ್ಲಿ ಯಾವ ಸೌಕರ್ಯನ ಆರಿಸ್ಕೊಳ್ಳಿಲ್ಲ, ಯಾವ ಜಮೀನ್ದಾರನ ಆರಿಸ್ಕೊಳ್ಳಿಲ್ಲ, ಯಾವ ದೊಡ್ಡ ದೊಡ್ಡ ಫ್ಯಾಮಿಲಿ ಆರಿಸ್ಕೊಳ್ಳಿಲ್ಲ, ಯಾವ ಮನುಷ್ಯನನ್ನ ಆರಿಸ್ಕೊಳ್ಳಿಲ್ಲ, ಕಾಗೆನ ಆರಿಸ್ಕೊಂಡು ಆತನ ಎಲಿಯನನ್ನ ಪೋಷಣೆ ಮಾಡಿದ. ಕಾಗೆ ಅಂಜು ಬುರುಕ, ಆಸೆ ಬುರುಕ ಪಕ್ಷಿ, ಇನ್ನೊಬ್ಬರ ಕೈಯಿಂದ ಕಿತ್ಕೊಂಡು ಹೋಗುತ್ತೆ ಕಾಗೆ. ಹೌದು, ಮಕ್ಕಳನ್ನ ಹಿಡ್ಕೊಂಡು ಹೋಗ್ಬೋದು, ಕಾವು ತಗೊಂಡೋಗ್ಬಿಡುತ್ತೆ. ಬಹಳ ಸೋಮಾರಿ ಪಕ್ಷಿ ಅದು. ಅಂತ ಕಾಗೆಯಿಂದ ಸ್ವಾಮಿ ತನ್ನ ಮಗನನ್ನ ಸುಮಾರು ದಿವಸಗಳ ಕಾಲ ಬೆಳಿಗ್ಗೆ ರೊಟ್ಟಿ ತುಂಡು ಮಾಂಸ ತುಂಡು, ಸಾಯಂಕಾಲ ರೊಟ್ಟಿ ತುಂಡು ಮಾಂಸ, 2 ಕಾಯಿಗಳಿಗೆ ಆರ್ಡರ್ ಮಾಡಿದ. ಫಸ್ಟ್ ನೀನು ರೊಟ್ಟಿ ತಗೊಂಡ್ಬರ್ಬೇಕು, ನೀನು ಮಾಂಸ ತರಬೇಕು. ಎಲ್ಲಿಂದ ತರಬೇಕು? ನನ್ನ ಸ್ವಾಮಿ ಕೊಟ್ಟ. ಬರಗಾಲದಲ್ಲಿ ತನ್ನ ಮಗನನ್ನ ಗವಿಯಲ್ಲಿ ಬಚ್ಚಿಟ್ಟ, ಊರು ಹೊರಗಡೆ ಗವಿಯಲ್ಲಿ ಬಚ್ಚಿಟ್ಟು ಕುಡಿಯೋದಕ್ಕೆ ನೀರು ಕೊಟ್ಟು ಎಷ್ಟೋ ದಿವಸಗಳು ಕಾಪಾಡ. ಇಡೀ ದೇಶ ಅಲ್ಲೋಲ ಕಲ್ಲೋಲ ಆಗಿತ್ತು. ಬರಗಾಲ ಬರಗಾಲ ಬರಗಾಲ, ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ನನ್ನ ದೇವರು ತನ್ನ ಮಗನನ್ನ ಗುಹೆಯಲ್ಲಿಟ್ಟು ಪೋಷಣೆ ಮಾಡಿದ. ಹೊಗಳಿಕೊಳ್ಳಕ್ಕೆ ನಮ್ಮಲ್ಲಿ ಯಾವುದೇ ಆಸ್ಪದವಿಲ್ಲ. ಪೌಲ ಹೇಳ್ತಾನೆ, ಹೊಗಳಿಕೊಳ್ಳುವುದಾದರೆ ಕ್ರಿಸ್ತನಲ್ಲಿಯೇ. ದೇವರು ಕೊಟ್ಟಿರುವಂಥ ತಲಾಂತು ನಿನಗೆ ಏನಿದೆ, ಹಾಡಾಡುವಂಥ ತಲಾಂತು ಇದೆಯಾ, ದೇವರಿಗೆ ಅದನ್ನು ಸಮರ್ಪಿಸು, ಹೊಗಳಿಕೊಳ್ಬೇಡ. ವಾದ್ಯಗಳು ಬಾರಿಸುವ ತಲಾಂತಿದೆಯಾ, ದೇವರಿಗೆ ಒಪ್ಪಿಸು, ಗರ್ವ ಪಡಬೇಡ. ಸೇವೆ ಮಾಡುವಂಥ ಕೆಲಸ ಗರ್ವ ತಲಾಂತಿದೆಯಾ, ಎಲ್ಲರೂ ಆ ಕೆಲಸ ಮಾಡಲ್ಲ. ಚೇರ್ಸ್ ಹಾಕೋದು, ಚೇರ್ಸ್ ಮಾಡಿಸೋದು, ಒರೆಸೋದು, ಇದೆಲ್ಲ ರೆಡಿ ಮಾಡೋದು, ಎಲ್ರಿಗೂ ಆ ಸೇವೆ ಭಾಗ್ಯ ಇಲ್ಲ. ಕೆಲವರಿಗೆ ದೇವರು ಆ ಜ್ಞಾನ ಕೊಟ್ಟಿರ್ತಾನೆ, ಅವ್ರಿಗೆ ಇಂಟ್ರೆಸ್ಟ್ ಕೊಟ್ಟಿರ್ತಾನೆ. ಅದರಲ್ಲಿ ನೀನು ಹೆಮ್ಮೆ ಪಡಬೇಕು ದೇವರಲ್ಲಿ. ಅಲ್ಲೆಲ್ಲೂಯ್ಯ. ಅವತ್ತು ಆ ಬಡ ವಿಧವೆಯನ್ನು ಗುರುತಿಸಿದ್ದು ಯಾವ ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳೆಲ್ಲ ಯೇಸು ಸ್ವಾಮಿ ಗುರುತಿಸಿದ. ಆತ ಹೇಳ್ದ, ಈಕೆ ಎಲ್ಲರಿಗಿಂತಲೂ ಹೆಚ್ಚಿನದಾದ ತನ್ನ ಬದುಕನ್ನೆಲ್ಲ ಕೊಟ್ಬಿಟ್ರು. ಆಮೇಲೆ ಅಮ್ಮ ಹೊರಗಡೆ ಹೋದ್ಮೇಲೆ ಆಕೆ ಊಟ ಇಲ್ಲ, ಏನು ಊಟ ಮಾಡ್ತಾಳೋ ಗೊತ್ತಿಲ್ಲ, ಮನೆಯಲ್ಲಿ ಯಾರಿದಾರೋ ಗೊತ್ತಿಲ್ಲ, ಇದ್ದಿದ್ದೆಲ್ಲ ಹಾಕಿದ್ಲು, ಬಚ್ಚಿಟ್ಕೊಂಡೇ ಹೋದ್ರು. ಮತ್ತು ಸ್ವಾಮಿಗೆ ನಿನ್ನಲ್ಲಿರೋದನ್ನ ಕೊಟ್ಟರೆ ಅದು ನಿಜವಾದಂಥ ಆರಾಧನೆ. ಹೃದಯಪೂರ್ವಕವಾಗಿ ಆತನ ನೀನು ಕೊಂಡಾಡು. ದೇವರು ಕೊಟ್ಟಿದ್ರಲ್ಲಿ ಯಾವುದನ್ನೂ ಬಚ್ಚಿಟ್ಕೋಬೇಡ, ಕೊಟ್ಬಿಡು ಸ್ವಾಮಿಗೆ. ಸ್ವಾಮಿ ನೀನು ಕೊಟ್ಟಿದ್ದೀ, ನಾನು ಕೊಡ್ತಾ ಇದ್ದೀನಿ. ಹಲ್ಲೆಲೂಯಾ. ನಾನು ಮೊದಲು ಗುಜರಾತಲ್ಲಿ ಕೆಲಸ ಮಾಡ್ತಾ ಇದ್ದೆ. 3.5 ವರ್ಷ ನಾನು ಕೆಲಸ ಮಾಡಿದೆ ಅಷ್ಟೇ. ಅಲ್ಲಿ ಒಬ್ಬ ದೇವ ಸೇವಕರ ಪರಿಚಯ ಆದರು. ಈಗ ಅವರು ಯೂಟ್ಯೂಬಲ್ಲಿ ಬಹಳ ಹೆಸರುವಾಸಿಯಿಂದ ಬಾಂಬೆ ಪಟ್ಟಣದಲ್ಲಿ ಇರ್ತಾರೆ. ವೀರೇಂದರ್ ಅಂತೇಳಿ, ವೀರೇಂದ್ರ ಪಾಟೀಲ್ ಅಂತ ಹೊಡೆದ್ರೆ ನಿಮಗೆ ಭಯಂಕರ ಹಾಡುಗಳು ಬರ್ತವೆ. ವೀರೇಂದ್ರ ಪಾಟೀಲ್ ಅಂತ ಅವರು ನನಗಲ್ಲಿ ಪರಿಚಯ, ಅಲ್ಲಿ ಸೇವೆ ಮಾಡ್ತಾ ಇದ್ರು ಅವರು. ನಮ್ಮ ಮನೆಯಲ್ಲಿ ಒಂದು ಪ್ರೇಯರ್, ನನಗಿನ್ನೂ ಮದುವೆ ಆಗಿರಲಿಲ್ಲ ಆಗ, ನಮ್ಮ ಮನೆಯಲ್ಲಿ ಪ್ರೇಯರ್ ಮೀಟಿಂಗ್ ಇಟ್ಕೊಂಡು ನಮ್ಮ ಸ್ಟಾಫ್ನೆಲ್ಲ ಕಲಿಸ್ತಾ ಇದ್ದೆ. ಅವರು ಬಂದು ವಾಕ್ಯ ಹೇಳ್ತಾ ಇದ್ರು. ಅದು ಒಂದು ವಿಷಯ. ಮನೆಯ ಪರಿಸ್ಥಿತಿಯಿಂದ ನಾನು ಅಲ್ಲಿ ರಿಸೈನ್ ಮಾಡಿ ಮತ್ತೆ ಬಳ್ಳಾರಿಗೆ ಬರಬೇಕಾಯಿತು. ಬಳ್ಳಾರಿಗೆ ಬಂದರೆ ನನಗೆ ಜಾಬ್ ಇಲ್ಲ. ಅಲ್ಲಿ ನನಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇದೆ. ಅಮೂಲ್ ಗೊತ್ತಾ? ಅಮೂಲ್ ಚಾಕ್ಲೇಟ್ಸ್, ಆ ಚಾಕ್ಲೇಟ್ಸ್ ತಯಾರು ಮಾಡುವಂಥ ಆ ಕಂಪ್ನಿಯಲ್ಲಿ ನಾನು ಕೆಲಸ ಮಾಡ್ತಾರೆ, ಟೀಚರ್. ಅವ್ರ ದೊಡ್ಡ ಸ್ಕೂಲ್ ಇದೆ. ಅಮೂಲ್ ಅಂದರೆ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್, ಆನಂದ್ ಅಂತ ಗುಜರಾತ್ ಒಂದು ಪ್ಲೇಸ್. ರಿಸೈನ್ ಮಾಡಿದೆ. ರಿಸೈನ್ ಪೇಪರ್ಸ್ ಎಲ್ಲ ಕೊಟ್ಬಿಟ್ಟು ಆಯ್ತು, ಇನ್ನು 15-20 ದಿವಸ ನಾನು ಬಳ್ಳಾರಿಗೆ ವಾಪಸ್ ಬರಬೇಕು. ಬಂದ ಮೇಲೆ ಏನು ಮಾಡಬೇಕು ಗೊತ್ತಿಲ್ಲ, ಯಾವ ಶಾಲೆಗೆ ಸೇರಬೇಕು ಗೊತ್ತಿಲ್ಲ. ಮದುವೆ ಆಗಿತ್ತು, ಹೊಸದಾಗಿ ಮದುವೆ ಆಗಿದ್ದಾರೆ. ರಿಸೈನ್ ಮಾಡಬೇಕು, ಮಾಡಿದ್ದೀನಿ. ಮನೆ ಪರಿಸ್ಥಿತಿ ಇಲ್ಲ. ದೇವ ಸೇವಕರು ಆ ಸಣ್ಣ, ಯಾಕೆ ನಮ್ಮ ಚಿಕ್ಕ ಗುಂಪು ಬಹಳ ಬಲವಾದನ್ನು ಯಾಕೆ ಹೇಳ್ತಾರೆ ಅಂದರೆ, ವಾಕ್ಯ ಹೇಳುತ್ತೆ, ಚಿಕ್ಕ ಮಂದಿಯೇ ಹೆದರಬೇಡ. ಅಲ್ಲಿಂದ ಒಂದು 5 ಜನ 6 ಜನ ಅಷ್ಟೇ. ಚೆನ್ನಾಗಿ ಕೇಳಿಸ್ಕೊಳ್ಳಿ ವಾಕ್ಯನ. ಅಣ್ಣ ಕೇಳಿಸ್ಕೊಳ್ರಿ ವಾಕ್ಯನ. 5 ಮಂದಿ 6 ಜನ ಮಾತ್ರ ನಾವು ಈ ಥರ ಕೂತ್ಕೊಂಡು ಚಾಪೆ ಹಾಸ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅಲ್ಲಿ ಸಮೀರ್ ಅಂತ ಒಬ್ಬ ದೇವರ ಸೇವಕರು ಬಂದರು ಬಾಂಬೆಯಿಂದ. ಅವರು ಈ ಥರ ಪ್ರಸಂಗ ಮಾಡಿ ಅವ್ರು ಒಂದು ಮಾತು ಹೇಳಿದರು. ಈಗ
ಈ ಬ್ರದರ್ ಯಾರು ವೀರೇಂದ್ರ ಪಾಟೀಲ್ ಹೇಳಿದ್ರೆ ಅವ್ರು ಈಗ ಚರ್ಚ್ ಕಟ್ಟಿಸ್ಬೇಕು ಅಂತಿದ್ದಾರೆ. ಏನು ಕಟ್ಟಿಸ್ಬೇಕಂತಿದ್ದಾರೆ? ಚರ್ಚ್ ಕಟ್ಟಿಸ್ಬೇಕು ಅಂತಿದ್ದಾರೆ. ಅವರಿಗೆ ಒಬ್ಬ ಅಜ್ಜಿ, ಒಬ್ಬ ಆಂಟಿ, ಅವ್ರಿಗೆ ಯಾರೂ ಇಲ್ಲ. ಅವರು ನಮ್ಮ ಮನೆ ಮೇಲೆ ನೀವು ಕಟ್ಸ್ಕೊಂಡ್ಬಿಟ್ರಿ, ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ, ಈ ಮೇಲೆಲ್ಲ ಜಾಗ ನಿಮ್ದೆ, ನೀವು ಕಟ್ಸ್ಕೊಂಡು ನೀವು ನಾನು ಕೆಳಗಿರ್ತೀನಿ, ನಾನು ಹೋದ್ಮೇಲೆ ಎಲ್ಲ ನಿಮ್ದೆ ಆಗುತ್ತೆ ಅಂತ ಹೇಳಿದ್ದಾರೆ. ಈಗ ಕಟ್ಟಿಸ್ಬೇಕು. ಅಮ್ಮ ಕೇಳಿಸ್ಕೋಬೇಕಮ್ಮ ವಾಕ್ಯ. ತಾಯಿ ಮೊಮ್ಮಗಳು ನಿಮ್ಮ ಜೊತೆಗೆ ಇರ್ತಾಳೆ, ನಾನು ನಿಮ್ಮ ಜೊತೆಗೆ ಇರೋದಿಲ್ಲ. ವಾಕ್ಯ ಕೇಳಿಸ್ಕೊಳ್ಳಿ. ಮನೆಗೆ ಹೋದ್ಮೇಲೆ ಆಮೇಲೆ ಲೊಚ 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 ಮುದ್ದು ಕೊಡು, ನಾನು ಏನು ಬೇಡಂಗಿಲ್ಲ. 1 ತಾಸು ಇರ್ತೀನಿ, ನನ್ನ 1 ತಾಸು ನೋಡ್ರಿ ಅಷ್ಟೇ. ಯಾಕಂದ್ರೆ ವಾಕ್ಯದ ಬೀಜ ಬಿತ್ತುವಾಗ ಸೈತಾನ ಕದ್ಕೊಂಡು ಹೋಗ್ತಾನೆ. ಯಾವುದೋ ರೀತಿ ಕದ್ಕೊಂಡು ಹೋಗ್ತಾನೆ. ನೀನು ವಾಕ್ಯ ಅರ್ಥ ಆಗಲ್ಲ, ಆಮೇಲೆ ಬಂದು ವೇಸ್ಟ್. ಚರ್ಚಿಗೆ ಹೋಯಿನ ಹವ ಅದಕ್ಕೆ ಯಾರು ಕೇಳಂಗಿಲ್ಲ. ಆಮೇಲೆ ಆ ವಾಕ್ಯದಿಂದ ಕೆಲಸ ಮಾಡಿದ್ರೆ ನಾನು ಅಲ್ಲಿಂದ ಬಂದಿದ್ದಾಗಲಿ ಇವೆಲ್ಲವೂ ಕಾರ್ಯರೂಪಕ್ಕೆ ಬರ್ತಾರೆ. ನಿಮ್ಮನ್ನು ಇನ್ಸಲ್ಟ್ ಮಾಡೋಕೆ ಹೇಳ್ತಾ ಇಲ್ಲ, ಸ್ಟ್ರಿಕ್ಟ್ ಆಗಿ ಹೇಳ್ತಿದ್ದೀನಿ ಅಷ್ಟೇ. ವಾಕ್ಯ ಕೇಳಿಸ್ಕೊಳ್ಳಿ. ಅವ್ರು ಹೇಳಿದ್ರು ಚರ್ಚ್ ಕಟ್ಟಿಸ್ಬೇಕು ಅಂತಿದ್ದೀವಿ, ದೇವರು ನಿಮ್ಮಲ್ಲಿ ಮಾತಾಡ್ತಾ ಇದ್ದಾನೆ, ದೇವರು ವಿವೇಕಪೂರ್ವಕವಾದಂಥ ಆರಾಧನೆಯಿಂದ ಕೊಡಬೇಕು ಅಂತ ಹೇಳ್ತಾನೆ, ತ್ಯಾಗ ಮಾಡಬೇಕು, ಎಲ್ಲ ಕ್ಲಿಪ್ತವಾಗಿ ಹೇಳಿದರು. ಸರಿ, ಆ ಮೀಟಿಂಗ್ ಆದ್ಮೇಲೆ ನಾವು ಅಲ್ಲಿ ಒಂದು ಹೋಟೆಲ್ಗೆ ಹೋಗಿದ್ವಿ. ನಾನು ಅವಾಗ ಒಬ್ಬನೇ ಇದ್ದೆ, ನಾನು ಹೆಂಡತಿ ಬಳ್ಳಾರಿಲ್ಲ ಬೇರೆ ಕೆಲಸದ ಮೇಲೆ. ವಾಕ್ಯ ಹೇಳ್ತಾ ಇದೆ ಕೊಡು 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 ಅಂತ. ಒಳಗಡೆ ಹಾಕ್ಬಂದು ಮಾತಾಡ್ತಾ ಇದ್ದಾನೆ, ಕೊಡು ಕೊಡು ಕೊಡು. ಏನ್ ಕೊಡ್ಬೇಕು? ಏನಿಲ್ಲ ನನ್ನ ಹತ್ರ. ಆಗ್ಲೇ ಜಾಬ್ ರಿಸೈನ್ ಮಾಡಿಬಿಟ್ಟಿನಿ, ಜಾಬ್ ಇಲ್ಲ, ದುಡ್ಡು ಇಲ್ಲ, ಏನ್ ಮಾಡ್ಬೇಕು ಗೊತ್ತಿಲ್ಲ. ನಾನು ಬಹಳ ಇಷ್ಟಪಟ್ಟು ಒಂದು ಸ್ಕೂಟರ್ ಕೊಂಡ್ಕೊಂಡಿದ್ದೆ. ಅಲ್ಲಿ ಒಂದು ಟಿವಿ, ಲೈಫಲ್ಲಿ ಫಸ್ಟ್ ಟೈಮ್ ಕಲರ್ ಟಿವಿ ಕೊಂಡ್ಕೊಂಡಿದ್ದು ನಾನು ಗುಜರಾತಲ್ಲಿ. ನಂತರ ಅವೆರಡೇ ಇದ್ದಾವೆ, ಅದು ಬಳೆ ತಗೊಂಡ್ಬಿಡ್ಬೇಕು ಅಷ್ಟೇ. ನನಗೆ ಅದು ಬಹಳ ಕಾಸ್ಟ್ಲಿ ಅಂದ್ರೆ ಅದೇ ಒಂದು ಮೊಬೈಲು, ಒಂದು ಟಿವಿ, ಕಲರ್ ಟಿವಿ. ಯಾಕಂದ್ರೆ ಹಳೇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ ಇತ್ತು. ಕಲರ್ ಟಿವಿ ತೊಗೊಂಡು ಭಾಳ ಹೆಮ್ಮೆ ಐತೆ. ಒಮ್ಮೆ ಅಮ್ಮ ಕಲರ್ ಟಿವಿ ತೊಗೊಂಡು ನಾನು ತಗೊಂಡ್ಬರ್ತೀನಿ ಬಳ್ಳಾರಿಗೆ ಅಂತ ಹೇಳಿ. ಆಮೇಲೆ ಸ್ಕೂಟ್ರು ಇಲ್ಲಿ ಬೇರೆ ಲೂನಾಗಿಂತ ಬಜಾಜ್ ಚೇತಕ್ ಸ್ಕೂಟರ್ ತೊಗೊಂಡಿದ್ದೆ. ತಗೊಂಡ್ಬರ್ತೀನಮ್ಮ ಅಂತ ಹೇಳಿದ್ದೆ. ಓಕೆ ಅಪ್ಪ ಅಂತ ಹೇಳಿದ್ರು. ಕೊಡು 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 ಅಂತೇಳಿ ವಾಕ್ಯ ಹೇಳ್ತಾ ಇದ್ದೆ. ಏನು ಕೊಡಬೇಕು ಗೊತ್ತಿಲ್ಲ. ಊಟ ಮಾಡಿ ಕೂತ್ಕೊಂಡಿದ್ದೀವಿ, ಒಂದೊಂದು ತುತ್ತು ಊಟ ಮಾಡ್ತಾ ಇದ್ದೀನಿ. ಕೊಡು ಕೊಡು ಕೊಡು, ಏನು ಕೊಡಲಿ ಸ್ವಾಮಿ. ಆಮೇಲೆ ತಡೆಯಕ್ಕಾಗಲಿಲ್ಲ. ನನ್ನ ಹೆಂಡತಿಗೆ ಹೇಳಿದೆ, ಫೋನ್ ಮಾಡಿದ್ರೆ STD ಬೂತ್ ಅವಾಗಿಲ್ಲ. ನನ್ನ ಹೆಂಡತಿಗೆ ಹೇಳಿದೆ ಫೋನ್ ಮಾಡಿ, ಏನಪ್ಪ ಫೋನ್ ಮಾಡಿ, ದೇವರು ಕೊಡು 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 ಅಂತ ಇದ್ದೇನೆ, ಇಲ್ಲಿ ಚರ್ಚ್ ಕಟ್ಸ್ತಾರಂತೆ, ನಾನು ಇಲ್ಲಿಂದ ಬಂದ್ಬಿಡ್ತೀನಿ, ನಾನು ಏನು ಕೊಡಬೇಕು ಗೊತ್ತಿಲ್ಲ. ಅವಳಿಗೆ ಗೊತ್ತು, ಈ ಮನುಷ್ಯ ಕೊಡ್ತಿದ್ದ ಫಿಕ್ಸ್ ಆದ ಅಂದರೆ ಏನನ್ನು ಕೊಟ್ಬಿಡ್ತಾನೆ ಅಂತೇಳಿ. ನಿನಗೆ ಏನು ಮನಸ್ಸು ಕೊಟ್ಬಿಡಪ್ಪ ಅಂತ, ನೀನು ಬಂದ ಮನಸ್ಸಿನಾಗ ಕೊಟ್ಟು ಬಿಡ್ತೀವಿ ಬಿಡು, ಮತ್ತೇನು ಫೋನ್ ಮಾಡಿ ಕೊಟ್ಟು ಬಿಡು ಅಂತಂದ್ರು ಅವರು. ರಾತ್ರಿಯೆಲ್ಲ ಹೋರಾಟ, ಸ್ವಾಮಿ ಕೊಡು 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 ಅಂತ ಇದ್ದಾನೆ. ಮನೆಗೆ ಬಂದೀನಿ, ರೂಮಲ್ಲಿ ಕೂತ್ಕೊಂಡಿನಿ, ಎದುರಿಗೆ ಟಿವಿ ಕಾಣ್ತಾ ಇದೆ, ಕೊಡು ಅಂತಾನೆ. ಚರ್ಚ್ ಕಟ್ಸೋದಕ್ಕೆ ಟಿವಿ ಅವ್ನು ಏನು ಮಾಡ್ತಾರೆ? ಕಲರ್ ಟಿವಿ, ಅವ್ರಿಗೆ ದಪ್ಪ ಟಿವಿ, ಹಿಂಗೆ LCD PLCD ಎಲ್ಲ ದೊಡ್ಡ ಡುಮ್ಮಿತ್ತು, TFT ಮಾನಿಟರ್. ಪಾಸ್ಟರ್ ನೆಕ್ಸ್ಟ್ ಟೈಮ್ ಬಂದಾಗ ಕೇಳಿದೆ, ಪಾಸ್ಟರ್ ನೀವೇನು ಅನ್ಕೊಳ್ಳೋ ಒಂದು ಮಾತು ಹೇಳ್ತೀನಿ. ಕಹಿಯೇ ಬಾಯ್ ಸರ್, ಫ್ರಾನ್ಸಿಸ್ ಬಾಯ್ ಕಹಿಯೇ ಕ್ಯಾ ಹಿಂಗಿದೆ. ನನ್ನಲ್ಲಿ ಏನು ಕೊಡೋಕ್ಕೆ ಏನೂ ಇಲ್ಲ, ಬ್ಯಾಂಕ್ ಬ್ಯಾಲೆನ್ಸು ನನ್ನ ಹತ್ರ ಇಲ್ಲ, ನನ್ನ ಜಾಬ್ ಬಿಟ್ಟು ಹೋಗ್ತಾ ಇಲ್ಲ, ನನಗೆ ಜಾಬು ಇಲ್ಲ, ನಾವಂತ ಸ್ಥಿತಿವಂತರಲ್ಲ. ನನ್ನ ಹತ್ರ ಈ ಹೊಸ ಟಿವಿ ಇದೆ, ಅದನ್ನೇನಾದರೂ ನೀವು, ನನಗೆ ಗೊತ್ತಿಲ್ಲ ನೀವೇನು ಅನ್ಕೊತೀರ ಅಂತ ಯೂಸ್ ಮಾಡ್ಬೋದಾ ಅಂತ ಕೇಳಿದ ಮಾತು. ಅವರಂದರು ಪ್ರಾರ್ಥನೆ ಮಾಡಿ ನೋಡೋಣ ಅಂತ ಮನೆಗೆ ಹೋಗ್ಬಿಟ್ರು. ಅವರು ಸಂಡೇ ಚರ್ಚಲ್ಲಿ, ಅಲ್ಲಿ ಗುಜರಾತೀಸ್ ಎಲ್ಲ ಗುಜೂಸು, ಆ ಚರ್ಚಲ್ಲಿ ಅವ್ರು ಹೇಳಿದ್ರಂತೆ, ಚರ್ಚ್ ಕಟ್ಸ್ಬೇಕು ಅಂತಿದ್ದೀನಿ. ಒಬ್ಬ ಬ್ರದರ್ ಒಬ್ಬರು, ಕರ್ನಾಟಕದ ಬ್ರದರ್ ಒಬ್ಬರು, ನಾನು ಅವ್ರ ಚರ್ಚ್ಗೆ ಹೋಗ್ತಾ ಇರಲಿಲ್ಲ, ನಾನು ಇಂಗ್ಲೀಷ್ ಚರ್ಚ್ಗೆ ಹೋಗ್ತಾ ಇದ್ದೆ. ಕರ್ನಾಟಕದ ಒಬ್ಬ ಬ್ರದರ್ ಇದ್ದಾರೆ, ಅವರು ಹೊಸ ಟಿವಿ ತಂದಾರೆ, ಅದು ಕೊಡಬೇಕು ಅಂತಿದ್ದಾರೆ, ಯಾರಿಗಾದ್ರೂ ಬೇಕಾ ಅಂತ ಕೇಳಿದ್ರು. ಅಲ್ಲಿ ಸಾಕಷ್ಟು ಬೇರೆ ಬೇರೆ ಜನ ಇದ್ದಾರೆ. ಅದರಲ್ಲಿ ಬ್ಯಾಂಕಲ್ಲಿ ಕೆಲಸ ಮಾಡುವಂಥ ಪ್ಯೂನ್ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ, ನಾನು ಕನುಬಾಯ್ ಅಂತ ಅವ್ರ ಹೆಸರು, ಪರ್ಮಾರ್ ಅಂತ, ನಾನು ತಗೊಳ್ತೀನಿ ಸರ್ ಅಂತ. ಸಾಯಂಕಾಲ ನಮ್ಮ ಮನೆಗೆ ಕರ್ಕೊಂಡ್ಬಂದರು. ಏನು ಬಂದಿದೆ ಅಂದರೆ, ಇಲ್ಲ ಇವರು ಟಿವಿ ತಗೊಳ್ತಾರಂತೆ. ಎಷ್ಟು ತಗೊಳ್ತಾರೆ ನನಗೆ ಗೊತ್ತಿಲ್ಲ, ನಾನು ತೊಗೊಂಡು 2-3 ತಿಂಗಳಾಗಿದೆ ಅಷ್ಟೇ. ನನ್ನ ಪೇಪರ್ಸ್ ಎಲ್ಲ, ಬಿಲ್ ಎಲ್ಲ ಕೊಟ್ಟೆ, ನೋಡಿ ಬೆಲ್ಲು, ರಿಮೋಟು, ಕವರು ಎಲ್ಲ ಇದೆ, ಅದಕ್ಕೆಲ್ಲ ಸ್ಟ್ಯಾಂಡ್ ಮಾಡಿಸಿ ಎಲ್ಲ ತೊಗೊಂಡು ಹೋಗ್ಬಿಡ್ರಿ ಅಂತಂದು. ಎಷ್ಟು ಕೊಟ್ಟರೆ ಏನು ಕೊಡೋಣ ಏನು ಕೇಳಿಲ್ಲ, ಆ ಹೊಸ ಟಿವಿ ತೊಗೊಂಡು ಹೋಗ್ಬಿಟ್ರು ಮನೆಗೆ. ಆಮೇಲೆ ಆ ಬ್ರದರ್ ಬಂದಾಗ ಹೇಳಿದ್ರು, ಆ ಬಿಲ್ಲಲ್ಲಿ ಎಷ್ಟಿತ್ತು ಅಷ್ಟು ಅಮೌಂಟ್ ಕೊಟ್ಟರಂತೆ ಅವ್ರ ದೇವರ ಸೇವೆಗೆ. ಚಪ್ಪಳೆ ಹೊಡೆದು ಹೊಡಿಬೋದಾಗಿ ಅಲ್ಲಿಗೆ ಗಟ್ಟಿಯಾಗಿ ನಮಗೆ ಬೆಳೆಸುತ್ತೆ. ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರು ಆ ವ್ಯಕ್ತಿಯ ಮನಸ್ಸಲ್ಲಿ ಕೆಲಸ ಮಾಡ್ದ.
ಅದು ಒರಿಜಿನಲ್ ಪ್ರೈಸ್ ಎಷ್ಟಾಯಿತು, ಸೆಕೆಂಡ್ ಹ್ಯಾಂಡ್ ಅಲ್ಲ. ಮತ್ತೆ ನಾನು ತೊಗೊಂಡು 3-4 ತಿಂಗಳು ಮೇಲಾಗಿದೆ, ಕಡಿಮೆ ಮಾಡಿ ತಗೊಳ್ಳಿಲ್ಲ ಆ ಮನುಷ್ಯ. ಅದ್ರಲ್ಲಿ ಬಿಲ್ ಎಷ್ಟಿದೆಯೋ ಅಷ್ಟು ಆಗಿನ ಟೈಮಿಗೆ ಅವಾಗ ಅದನ್ನು 14-18 ಸಾವಿರ ಇತ್ತು. 22-24 ವರ್ಷ ಕೆಳಗಡೆ, 24-25 ವರ್ಷ ಕೆಳಗಡೆ. ಆ ದುಡ್ಡಿನಿಂದ ಆ ವ್ಯಕ್ತಿ ಕೊಂಡ್ಕೊಂಡಲ್ಲ, ಆ ದುಡ್ಡಿನಿಂದ ಫಸ್ಟ್ ಇಟ್ಟಿಗೆಗಳು ತಗೊಂಡು ಅವ್ರು ಚರ್ಚ್ ಸ್ಟಾರ್ಟ್ ಮಾಡಿದ್ರು. ಬಹಳ ವರ್ಷ ಆದ್ಮೇಲೆ ನಾನು ಬಾಂಬೆ ಮೀಟಿಂಗ್ಸ್ಗೆ ಹೋದೆ. ನನ್ನ ಕರೆದಂತ ಹತ್ರ ನಾನು ಮಧ್ಯಾಹ್ನ ಮಾತಾಡ್ತಾ ನಿಮಗೆ ಇಲ್ಲಿ ಇಂಥ ಪಾಸ್ಟರ್ ಗೊತ್ತಾ, ಅವ್ರಿಗೆ ಬಾಂಬೆನಲ್ಲಿದ್ದಾರೆ. ಬಹುತ್ ಬಡ ಆದ್ಮಿ ಹೈ ಓ ಅಂದ್ರು. ಹೌದಾ, ಬಡ ಆದ್ಮಿ, ನಿಮಗೆ ಅವರು ಪರಿಚಯನಾ ಅಂತ ನನ್ನ ಕೇಳಿದ್ರು ಅವರು. अब जानते हो क्या उसे, बहुत बड़ा आदमी है, बहुत बड़ा ಸೇವಕ है ಅಂದರು. ಇಲ್ಲ, ನನಗೆ ಸ್ವಲ್ಪ ಪರಿಚಯ ಗುಜರಾತಲ್ಲಿ ಇದ್ದಾಗ. ಅವ್ರು ಆಮೇಲೆ ಅಲ್ಲಿ ಬಿಟ್ಬಿಟ್ಟು ಬಂದು ಬಾಂಬೆನಲ್ಲಿ ಇದ್ದಾರೆ ಅಂತೇಳಿ ನನಗೆ ಇನ್ಫಾರ್ಮೇಶನ್ ಬಂತು. ಅಂದರೆ ಇಲ್ಲ ನಮಗೆ ನಾವು ಯೂಟ್ಯೂಬಲ್ಲಿ ಅಲ್ಲಿ ನೋಡಿ ಅವ್ರ ನಂಬರ್ ತೊಗೊಂಡಿದ್ದೀವಿ, ನೀವು ಮಾತಾಡ್ತೀರಾ ಅವ್ರ ಹತ್ರ ಅಂತ ಕೇಳಿದರು. ನಂಬರ್ ಕೊಟ್ಟರೆ ಮಾತಾಡ್ತೀನಿ ಅಂದೆ. ಸೊ ಅಲ್ಲಿಂದಲ್ಲೇ ನಂಬರ್ ತೊಗೊಂಡು ಮಾತಾಡಿದರೆ ಅವರು ಕೋನ್ ಹೇ, ಅವ್ರು ಫೋನ್ ಮಾಡಿ ಬ್ರದರ್ ಪ್ರೈಸ್ ಅಂದ್ರೆ ಅವರು ಆ ಪ್ರೈಸ್ ಅಂದರು. ಇಲ್ಲ, ಯಾರೋ ಒಬ್ರು ಬಂದಾರೆ ನಿಮ್ಮ ಹತ್ರ ಮಾತಾಡ್ತಾರೆ. ಯಾರವರು ಅಂತ ಅವ್ರು ಗದರ್ಸ್ ಕೇಳಿದ್ರು. ಯಾರೋ ಒಬ್ರು ಫೋನ್ ಹೇ ಅಂದರೆ ಯಾರೊಬ್ರು ಬಂದಾರೆ ಕರ್ನಾಟಕದಲ್ಲಿ ನಿಮ್ಮ ಹತ್ರ ಕೊಡ್ರೆ ಮಾತಾಡ್ತೀನಿ ಅಂದರು. ನಾನು ಬ್ರದರ್, ನಾನು ಫ್ರಾನ್ಸಿಸ್ ಜ್ಞಾಪಕ ಇದೆ. ಹೆಂಗೆ ಜ್ಞಾಪಕ ಏನಿಲ್ಲ, ಎಲ್ಲಿಂದ ಮಾತಾಡ್ತಾ ಇದ್ರು, ನೀವು ಬಾಂಬೆ ಬಂದಿರಾ ಅಂದರು. ಬನ್ನಿ ಸರ್, ನೀವಿನ್ನೂ ಸತ್ತೋಗಿಲ್ಲ ಅಂತ ಕೇಳಿದ್ರು. ನಿಮ್ಮ ಬಗ್ಗೆ ನಾನು ಏನೋ ಕೇಳಿನಿ, अब जिंदा है अभी ಅಂದರು. ಎಸ್, ನಾನು ಜಿಂದವು, ನನಗೇನು ಆಗಿಲ್ಲ. ಅಲ್ಲ, ನನಗೇನೋ ವಿಷಯ ಕೇಳಿಸ್ಕೊಂಡು ನೀವು ಕ್ಯಾನ್ಸರ್ ಆಯಿತು ಅಂತೇಳಿ ನಾವು ಅಂದ್ಕೊಂಡಿದ್ದು ಹೊಡೆದೋಗ್ಬಿಟ್ಟಿದೆ ಅಂತೇಳಿ. ಕ್ಯಾನ್ಸರ್ ಆಗಿದ್ದು ನಿಜ, ನಾನು ಸತ್ತೋಗಿಲ್ಲ, ಜೀವಂತವಾಗಿದ್ದೀನಿ, ವಾಕ್ಯ ಹೇಳಕ್ ಬಂದೀನಿ. ಅರೆ ಯಾರು ತು ಕಾ ಹೇ ಬೋಲ್ ಮೇ ಅಭಿ ಆ ರಹಾ ಹೂಂ. 20 ನಿಮಿಷದಲ್ಲಿ ಆ ಮನುಷ್ಯ ಬಂದ್ಬಿಟ್ಟ ಕಾರ್ ಹಾಕೊಂಡು. ಇವರೆಲ್ಲ ನಿಂತ್ಕೊಂಡು ಹಿಂಗೆ, ಯಾಕಂದ್ರೆ ಅವ್ರು ದೊಡ್ಡ ಮನುಷ್ಯ. ಅವ್ರು ಬಂದು ಎಷ್ಟೊತ್ತು ಮಾತಾಡಿ ನಮ್ಮ ಜೊತೆಗೆ ಶೇರ್ ಮಾಡಿ ಭಾಳ ಒಂದು ಒಳ್ಳೆ ಸಮಯ ಇರ್ತಂತೆ ಅವ್ರ ಜೊತೆಗೆ. ಇವರೆಲ್ಲರೂ ಅಮ್ಮ ಫ್ರಾನ್ಸಿಸ್ ಎಷ್ಟು ದೊಡ್ಡನಪ್ಪ, ಇಂಥ ದೊಡ್ಡ ಪ್ರೀಚರ್ ಬಂದು ಆ ಗಲೆಲಗ ಅಂಥದ್ದು ಏನು ಸೀನ್ ಇಲ್ಲ. ನಾನು ಆತ ಚಾ ಕಾಸ್ಕೊಂಡು ಬಂದು ಪ್ರಾರ್ಥನೆ ಮಾಡ್ತಿದ್ದೆ ಅಷ್ಟೇ. ಅಲ್ಲೆಲ್ಲೂಯ್ಯ. ಜನರು ಅರ್ಥ ಮಾಡ್ಕೊಳ್ಳೋ ಆ ರೀತಿ. ಆಮೇಲೆ ಅವ್ರು ಹೇಳಿದ್ರು, ಫ್ರಾನ್ಸಿಸ್ ಮನೆ ಕರ್ಕೊಂಡು ಹೋದ್ರು. ಅವ್ರ ಹೆಂಡತಿ ಹತ್ರ, ಮಕ್ಳ ಹತ್ರ ಮಾತಾಡಿದ್ರು, ಬೇರೆ ಬೇರೆ ವಿಷಯ ಆಯಿತು. ಅವ್ರು ಹೇಳಿದ್ರು, ಬ್ರದರ್, ಅವತ್ತು ನೀವು ಕೊಟ್ಟಂತ ಆ ಬ್ರಿಕ್ಸ್ ಇಂದ, ಇಟ್ಟಿಗೆಗಳಿಂದ ನಾನು ಕೊಟ್ಟಿಲ್ಲ ಇಟ್ಟಿಗೆ, ನಾನು ಕೊಟ್ಟಿದ್ದು ಬರೀ ಟಿವಿ ಮಾತ್ರ. ಇಲ್ಲ, ನೀವು ಅವ್ರಿಗೆ ಕೊಟ್ರಿ, ಅವ್ರು ನಮಗೆ ಕೊಟ್ಟರು, ನಾವು ಇಟ್ಟಿಗೆ ತಗೊಂಡ್ಬಂದ್ವಿ. ಇವತ್ತು ದೊಡ್ಡ ಚರ್ಚ್ ಆಗಿದೆ, ಸುಮಾರು 200-250 ಜನ ಆರಾಧನೆ ಮಾಡ್ತಾರೆ. ಅವರೆಲ್ಲರಿಗೂ ಗೊತ್ತಿರೋ ಒಂದು ವಿಷಯ ಏನಂತ ಗೊತ್ತಾ, ಕರ್ನಾಟಕ ಸೇ ಬಾಯ್ ಆಯ್ಚೆ, ಕರ್ನಾಟಕದಿಂದ ಒಬ್ಬ ಬ್ರದರ್ ಬಂದಿದ್ದ, ಯಾರೂ ಗೊತ್ತಿಲ್ಲ. ಫಸ್ಟ್ ಚರ್ಚ್ ಕಟ್ಟಕ್ಕೆ ಬುನಾದಿಗೆ ಆದ ಇಟ್ಟಿಗೆ ಕೊಟ್ಟು ಹೋಗ್ಬಿಟ್ಟಂತೆ ಅಷ್ಟೇ. ಪ್ರತಿ ಸಲ ಆನಿವರ್ಸರಿ ಅವ್ರು ಅದನ್ನೇ ಹೇಳ್ತಾರಂತೆ, ಈ ಚರ್ಚ್ ಕಟ್ಟಕಲ್ಕ ಕರ್ನಾಟಕದಿಂದ ಒಬ್ಬ ವ್ಯಕ್ತಿ ಬ್ರಿಕ್ಸ್ ಕೊಟ್ಟ, ನಾವು ಚರ್ಚ್ ಸ್ಟಾರ್ಟ್ ಮಾಡಿ. ಚರ್ಚ್ ವ್ಯಕ್ತಿ ಯಾರು ಗೊತ್ತಿಲ್ಲ. ಅವ್ರೇಂದ್ರು ಯಾವಾಗನ್ನ ಬಂದದ್ದ ಮಾಡಿ ಹೋಗೋಣ, ನಾನೇ ನಿನ್ನ ಬಾಂಬೆಯಿಂದ ಕರ್ಕೊಂಡು ಹೋಗ್ತೀನಿ ಫ್ಲೈಟಲ್ಲಿ, ಹೋಗಿ ನೋಡ್ಕೊಂಬೋಣ, ಆಯ್ತು ಬಿಡಿ ನೋಡೋಣ. ನೀನೇಳ್ತೇನೆ, ದೇವ್ರ ಸೇವಕರೇ, ದೇವರ ಮನುಷ್ಯರೇ, ನಾನು ಕೊಡೋದು ದೇವರ ಜನರ ದೃಷ್ಟಿಯಲ್ಲಿ ಅಲ್ಪವಾಗಿದ್ದರೂ ದೇವರದನ್ನು ಮಾನ್ಯವನ್ನು ಎಣಿಸ್ತಾನೆ. ನೀನು ಕೊಡೋದು ಎಷ್ಟು ಸ್ವಲ್ಪ ಆಗಿದ್ರೂ ಸಹ ಹೃದಯಪೂರ್ವಕವಾಗಿ. ಇನ್ನೊಂದು ಹೇಳಿದಲ್ಲ ನಾನು, ಇನ್ನೊಂದು ಇತ್ತು ನಂತರ ಏನಿದೆ ಹೇಳ, ಒಂದು ಸ್ಕೂಟ್ರು, ಒಂದು ಟಿವಿ. ನೀವು ಮರ್ತೋಗ್ಬಾರ್ದವ, ನೀವು ಭಾಳ ಮರ್ತೋಗ್ತೀವಿ. ನೀವು ನನಗಿಂತ ಹೆಚ್ಚು ವಯಸ್ಸು ಆಯ್ತಾ, ನನಗಿಂತ ಕಡಿಮೆ ವಯಸ್ಸು ಆಯ್ತಾ? ನಿಮಗೆ ಹೆಣ್ಮಕ್ಳು ವಯಸ್ಸು ಕೇಳಬಾರ್ದು, ಹೆಚ್ಚಿ ಅಂತಂದ್ರೆ ಅವರು. ಒಂದು ಟಿವಿ ತಗೊಂಡಿದ್ದೆ, ಒಂದು ಸ್ಕೂಟ್ರ್ ತಗೊಂಡಿದ್ದೆ. ಸ್ಕೂಟ್ರ್ ಮೈ ತಂದ್ಬಿಟ್ಟೆ. ಅವತ್ತು ನಾನು ಹೆಂಡತಿಗೆ ಫೋನ್ ಮಾಡಿದೆ, ಟಿವಿ ಹೋಯ್ತು, ಮತ್ತೆ ಇನ್ನೇನು ಅದನ್ನು ಕೊಟ್ಟು ಬಿಡಪ್ಪ ಅಂದರು. ಇಲ್ಲ, ದೇವರು ಹೇಳಿದ್ರೆ ಅದು ಬೇರೆ ವಿಷಯ. ಸ್ಕೂಟ್ರ್ ತಗೊಂಡು ಬಳ್ಳಾರಿಗೆ ಬಂದೆ. ಬಳ್ಳಾರಿ ಓಡಾಡ್ತಾ ಇದ್ದೆ. ಒಂದು ಸಲ ಬೇರೆ ಆಂಧ್ರದಿಂದ ಒಬ್ಬ ದೇವ್ರ ಸೇವಕರು ಬಂದಿದ್ರು. ಆಂಧ್ರದಿಂದ ಅವರು ಒರಿಸ್ಸಾ ಬಾರ್ಡರ್ನಲ್ಲೆಲ್ಲ ಭಾಳ ದೊಡ್ಡ ಸೇವೆ, ಭಾಳ ಕಷ್ಟಪಟ್ಟು ಸೇವೆ ಮಾಡ್ತಾ ಇದ್ರು. ಅವರು ನಾನು ಅಮರಾವತಿ ಎಕ್ಸ್ಪ್ರೆಸ್ಗೆ ಹೋಗಿ ಹತ್ತಿಸ್ಬೇಕಾಗಿತ್ತು ಟ್ರೈನ್ಗೆ. ನನ್ನ ಸ್ಕೂಟ್ರಲ್ಲ ಕುಂದಿಸ್ಕೊಂಡು ಹೋಗ್ತಾ ಇದ್ದೀನಿ. ಹೋಗ್ತಾ ಇರುವಾಗ ಕೊಡು 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 ಮತ್ತೆ ಶುರುವಾಯಿತು. ಇನ್ನು ಪರ್ಮನೆಂಟ್ ಜಾಬ್ ಇಲ್ಲ. ಒಂದೇ ಒಂದು ಗುರುತು, GJ ರಿಜಿಸ್ಟ್ರೇಷನ್, ಗುಜರಾತದ್ದು. ಸ್ಕೂಟರ್ ಒಂದೇ, ಬಜಾಜ್ ಚೇತಕ್. ಆ ಎಕ್ಸ್ಲೇಟರ್ ಇಟ್ಕೊಂಡು ಅವ್ರು ಹತ್ತಿಸ್ಕೊಂಡು ಬ್ರಿಡ್ಜ್ ಹತ್ತುತ್ತಾ ಇದ್ದೀನಿ. ಕೊಡು ಕೊಡು ಕೊಡು, ಬ್ರಿಡ್ಜ್ ಹಿಡಿಯಕತ್ತೀನಿ, ಹೃದಯ ಭಾರ ಆಗ್ತಾ ಇತ್ತು. ಕೊಡು 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 ಅಂತೇಳಿ ನಾನು ಸೈಡಿಗೆ ತಗೊಂಡೋಗಿ ಗಾಡಿ ಬ್ರದರ್, ನಿಮಗೆ ಸೇವೆಗೆ ಏನಾದರೂ ವೆಹಿಕಲ್ ಏನಾದರೂ ಬೇಕಿತ್ತಾ, ಏನು ಅವಶ್ಯಕತೆ ಇತ್ತಾ ಅಂತ ಕೇಳಿದೆ ನಾನು. ಬಂಡಿ ತಪ್ಕೋ, ಸೈಡಿಗೆ ಫಸ್ಟ್ ಬಂಡಿ ಸೈಡಿಗೆ ಅಂತ ಮನುಷ್ಯ ದೊಡ್ಡ
ಅಪ್ಪ ಏನು ತಪ್ಪಿಡಿದ ಮನೆ, ಸಾರಿ ಸಾರಿ ಬ್ರದರ್, ಸಾರಿ ಬ್ರದರ್, ಫಸ್ಟ್ ಸೈಡ್ ಈ ಬಂಡಿ ಅಂದ. ಆ ಡಿ ಸಿ ಆಫೀಸ್ ಎದುರಿಗೆ ಸ್ಟಾಪ್ ಹಾಕಿ, ಸಾರಿ ಬ್ರದರ್ ಏನೋ ಕೇಳಿಬಿಟ್ಟೆ ನಾನು. ನಿನ್ಗೆ ಯಾರು ಹೇಳಿದ್ರು ನಮಗೆ ವೆಹಿಕಲ್ ಬೇಕಂತೇಳಿ? ಹಾಂ ಅಂದರು. ನನಗೆ ಯಾರು ಹೇಳಿಲ್ಲ ಸರ್, ಏನೋ ಬ್ರಿಡ್ಜ್ ಹತ್ತುವಾಗ ನಿಮ್ಗೆ ಏನೋ ಅವಶ್ಯಕತೆ ಇದೆ ಅದಕ್ಕೆ, ಇಲ್ಲಂದ್ರೆ ಬ್ಯಾಡ ಬಿಡಿ ಬರ್ಕೊಂಡು ನಿಮ್ಗೆ ಟ್ರೈನ್ ಹಚ್ಚಿಬಿಡ್ತೀನಿ ಅಂದೆ. ಗಟ್ಟಿಗೆ ಹತ್ಕೊಂಡ್ರು ಅವರು, ಗೊಳೋ 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 ಹೇಳ್ತಾ ಇದ್ದಾರೆ, ಬೆನ್ನೆಲ್ಲ ತೊಯ್ತಿದೆ. ಬ್ರದರ್ ಏನು ಅಂತ ಕೇಳಿದೆ. ಬ್ರದರ್ ಮೊನ್ನೆ ರಾತ್ರಿನೇ ಆ ಒರಿಸ್ಸಾ ಬಾರ್ಡ್ರಲ್ಲಿ ನಮ್ಮ ಸೇವಕ ಒಬ್ಬತ್ತು ಸೇವೆ ಮಾಡ್ತಾ ಇದ್ದಾನೆ, ಆತನಿಗೆ ಬಹಳ ಆಸ್ತಮ ಇದೆ. ಹೋಗ್ತಾ 18-20 ಕಿಲೋಮೀಟರ್ ಅಡವಿನಲ್ಲಿ ಸೈಕಲ್ ತುಳ್ಕೊಂಡು ಹೋಗ್ತಾನೆ, ಬರುವಾಗ 18-20 ಕಿಲೋಮೀಟರ್ ಸೈಕಲ್ ತುಳ್ಕೊಂಡು ಬಂದು ಒಂದೇ ಒಂದು ಕುಟುಂಬಕ್ಕೆ ಸುವಾರ್ತೆ ಹೇಳಕ್ಕೆ ಹೋಗ್ತಾನೆ. ಆತಗ ಆಯಾಸ ಉಬ್ಬಸ ಜಾಸ್ತಿ ಆಗಿ ಗಿಡದ ಕೆಳಗೆ ಕುತ್ಕೊಂಡು ಸ್ವಲ್ಪ ಆಯಾಸ ಕಡಿಮೆ ಮಾಡಿಕೊಂಡು ಮತ್ತೆ ಬರ್ತಾರೆ. ಮೊನ್ನೆ ರಾತ್ರಿನೇ ಫೋನ್ ಮಾಡಿ, ಅಣ್ಣಯ್ಯ ఒక చిన్న బండి ఉంటే నాకు ಇವ್ವ, ನೀನು ಸೇವಕ್ಕೆ ವಾಡ್ಕೊಂತಾನು ಅಂತ ಹೇಳಿದ್ದಾರೆ. ನಿಮಗೆ ಯಾರು ಹೇಳಿದರು ಅಂತ ನೀವೇ ಹೇಳಕತ್ತಿದ್ದ. ನನಗೆ ಇವಾಗ ಬೇಕಿತ್ತ ಅಂದರೆ ನೀವು ಕೊಟ್ಟರೆ ಕಳಿಸ್ತೀವಿ ಅಂದ್ರಿ ಅಂದ್ರು ಅವರು. ನೀವು ನಂಬ್ತೀರಾ ಇಲ್ಲ ಗೊತ್ತಿಲ್ಲ, ನನಗೆ ಪರಿಚಯ ಇರೋ RTO ಆಫೀಸಿಂದ ಒಬ್ರಿಗೆ ಫೋನ್ ಮಾಡಿದೆ. ಅವ್ರ ಫಾರ್ಮ್ 2930 ಏನೋ ಇದೆ ನಂಬರ್, ಆ 2 ಫಾರ್ಮ್ ತಗೊಂಬಂದರು. ರೈಲ್ವೆ ಸ್ಟೇಷನಲ್ಲೇ ಸೈನ್ ಮಾಡಿದೆ, ಅವ್ರ ಟಿಕೆಟ್ ಮೇಲೆ ಆ ಗಾಡಿ ಬುಕ್ ಮಾಡಿದೆ, ಅಮರಾವತಿ ಕಳಿಸ್ಬಿಟ್ಟೆ. ಮನೆಗೆ ಬರುವಾಗ ನಟರಾಜ್ ಸರ್ವೀಸ್, ಬಸ್ ಚಾರ್ಜ್ ಇಲ್ಲ, ಮನೆಗೆ ಬರಬೇಕ. ಬಂದು ಬಾಗಿಲು ಇಡ್ತೀನಿ, ಬಾಗಿಲು ತೆಗೆದು ನಾನು ನಿಂತು ಒಳಗೆ ಬಂದೆ. ಏನು ಒಂಥರ ಇದೆಯಲ್ಲ, ಒಂಥರ ಏನಿಲ್ಲ, ಚೆನ್ನಾಗಿದ್ದೀನಿ, ನಿಜ ಹೇಳಿ ಏನಾಯ್ತು ಏನಾಯ್ತು ಕೊಟ್ಟುಬಿಟ್ಟೆ. ಏನು ಕೊಟ್ಟೆಪ್ಪ? ಸ್ಕೂಟರ್ ಕೊಟ್ಟು ಶಬಾಷ್. ಪ್ರೀತಿ ದೇವಚಂದ್ರೆ, ಫ್ರಾನ್ಸಿಸ್ ಬಹಳ ದೊಡ್ಡ ದಾನಿ ಅಂತ ಹೇಳ್ತಾ ಇಲ್ಲ. ಸ್ವಾಮಿ ನಮ್ಮನ್ನ ಕೊಡು ಅನ್ನುವಾಗ ನಿನ್ನ ಸೇವೆಗೋಸ್ಕರ ಆದರೂ ಕೊಡು ಅಂತ ನಿನ್ನನ್ನೇ ಕೇಳ್ಬೋದು, ಅಥವಾ ಸೇವೆಗೋಸ್ಕರ ಏನಾದರೂ ಕೇಳ್ಬೋದು. ಸಣ್ಣ ಕೆಲಸ ಮಾಡಿ, ಇವತ್ತು ಕಸ ಹೊಡಿ ಅಂತ ಕೇಳ್ಬೋದು, ಇವತ್ತು ಕಿಡಿಗಳನ್ನ ಒರೆಸು ಅಂತ ಕೇಳ್ಬೋದು, ಈ ಪುಲ್ಪೀಠ ಆರಾಧನೆಯನ್ನು ನೀಟಾಗಿ ರೆಡಿ ಮಾಡು ಅಂತ ಕೇಳ್ಬೋದು, ಅಥವಾ ಹಬ್ಬಕ್ಕಿಂತ ಮುಂಚೆ ಪಾಸ್ಟರ್ ಮನೆಯಲ್ಲಿ ಊಟ ಇದೆಯಾ ಏನಂತ ಗೊತ್ತಿಲ್ಲ ಕೇಳ್ಬೋದು. ಕೇಳುವಾಗ ಆತ್ಮ ದೇವರು ಕೇಳುವಾಗ ನೀನು ತಡ ಮಾಡದೆ ಕೊಟ್ಟರೆ ದೇವರು ಋಣಸ್ಥನಲ್ಲ, ತಾನು ಏನು ಉಳಿಸ್ಕೊಳ್ಳಲ್ಲ ನಿಮಗೋಸ್ಕರ. ನಾನು ಏನು ಹೇಳಿದ್ರು, ಇವತ್ತು ಹೆಂಗೆ ಓಡಾಡ್ತೀಯಪ್ಪ, ಇವತ್ತು ನಾಳೆ ಹೆಂಗೆ ನನಗೆ ಗೊತ್ತಿಲ್ಲ, ದೇವ್ರು ಕೊಡ್ತಾನೆ. ದಿಢೀರ್ ಅಂತ ನನಗೆ ಆಕಾಶದಿಂದ ವೆಹಿಕಲ್ಸ್ ಬಂದು ಇರಲಿಲ್ಲ. ನನ್ನ ದೇವ್ರು ನಂಬಿಕೆ ಚೆನ್ನಾಗಿ ಕೇಳಿಸ್ಕೊಳ್ತಾ ಇದ್ದೀರಾ, ನನ್ನ ದೇವ್ರು ನಂಬಿಗಸ್ತ. ಅದಾದ್ಮೇಲೆ ನಾನು ಸಾಕಷ್ಟು ವೆಹಿಕಲ್ಸ್ ಚೇಂಜ್ ಮಾಡಿದ್ದೀನಿ ಲೈಫಲ್ಲಿ. ಭಾಳ ವೆಹಿಕಲ್ಸ್ ಬಂದು ಹೋದ್ವು. ಇವತ್ತು ನಾನಿರೋದು ನಮ್ಮನೆ, ನಾನು ನನ್ನ ಹೆಂಡತಿ ನನ್ನ ಮಗ ಮೂವರೇ. ಒಂದು ಬುಲೆಟ್ ಇದೆ, ಒಂದು ಆಕ್ಟಿವಾ ಇದೆ, ಒಂದು ಶೈನ್ ಗಾಡಿ ಇದೆ, ಒಂದು ಹೊಸ ಕಾರ್ ಇದೆ, ಒಂದು ಹಳೆ ಕಾರ್ ಇತ್ತು, ಅದನ್ನು ಸೇವೆ ಕೊಟ್ಟೆ. ಏನು ಹೇಳ್ತಾ ಇದ್ದೀನಿ, ಮಹಾದಾನಿ ಅಲ್ಲ, ಒಂದು ಕುಟುಂಬದ ಹತ್ರ ನಾನು ಮಾತಾಡ್ತಾ ಇದ್ದೀನಿ. ಒಂದು ಕುಟುಂಬದ ಹತ್ರ ದೇವರಿಗೆ ಕೊಡುವಾಗ ಡಂಗುರ ಸಾರಿ ಕೊಡಬೇಡ. ದೇವರಿಗೆ ಕೊಡುವಾಗ ನಾನು ಕೊಟ್ಟೆ ಅದು ಆಯಿತು ಇಲ್ಲ. ದೇವರಿಗೆ ಕೊಡುವಾಗ ಕೃತಜ್ಞತೆಯಿಂದ ಗುಣಗುಟ್ಟದಂತೆ ಸಣಗಕೊಂಡ ಕೊಡುವಾಗ ದೇವರಿಂದ ಕೈಯನ್ನು ಬರೀದು ಮಾಡೋದಿಲ್ಲ. ಇವತ್ತು ನನ್ನ ಕೈ ತುಂಬಿ ತುಳುಕುತ್ತೆ, ನನ್ನ ಹೆಂಡತಿ ಕೈ ತುಂಬಿ ತುಳುಕುತ್ತೆ. ಲಕ್ಷಗಟ್ಟಲೆ ಸಂಬಳ ಇದೆ ನನಗೆ, ಇವತ್ತು ಲಕ್ಷಗಟ್ಟಲೆ ಸಂಬಳ ಇದೆ. ಮಗ ಚೆನ್ನಾಗಿ ಹೋಗ್ತಾ ಇದ್ದಾನೆ. ಇವತ್ತು ನಮ್ಗೆ ಯಾವ ಮೇಲೆ ಕೊರತೆ ಇಲ್ಲ. ಹೊಗಳಿಕೊಳ್ಳೋದಾದರೆ ಕ್ರಿಸ್ತನಲ್ಲಿ. ಅವತ್ತು ಕಾಣಿಕೆ ಕೊಟ್ಟು ಬರುವಾಗ, ಟ್ರೈನಲ್ಲಿ ಬರುವಾಗ ನನಗೆ ಏನೂ ಇಲ್ಲ, ಒಂದು ಜಾಬ್ ಇಲ್ಲ. ದೇವರಿಗೆ ಬಂದ ಮೇಲೆ ನನಗೊಂದು ಒಳ್ಳೆ ಜಾಬ್ ಕೊಟ್ಟ. ನಾನು ಇಲ್ಲಿ ಬಂದ ಮೇಲೆ ನನ್ನ ಹೆಂಡತಿಗೆ ಪರ್ಮನೆಂಟ್ ಜಾಬ್ ಕೊಟ್ಟ, ಇಬ್ಬರಿಗೂ ಪರ್ಮನೆಂಟ್ ಜಾಬ್ ಕೊಟ್ಟ. ಒಬ್ಬ ಮನುಷ್ಯನಿಗೆ ಜೀವಿಸಕ್ಕೆ ಏನು ಬೇಕೋ ಅದಕ್ಕಿಂತಲೂ ಹೆಚ್ಚಾಗಿ ಸ್ವಾಮಿ ನನಗೆ ಕೊಟ್ಟಿದ್ದಾನೆ. ಪ್ರತಿ ತಿಂಗಳು ಫಸ್ಟಿಗೆ ನಾನು ನನ್ನ ಹೆಂಡತಿ ಕೈ ಹಿಡ್ಕೊಂಡು ಪ್ರಾರ್ಥನೆ ಮಾಡಿ ಹೇಳ್ತೀನಿ, ಸ್ವಾಮಿ ಇಷ್ಟು ಸಂಬಳಕ್ಕೆ ನಾವು ಅರ್ಹರಲ್ಲ, ಇಷ್ಟೆಲ್ಲ ಕೊಡ್ತಾ ಇದ್ದೀವಿ ಸ್ವಾಮಿ, ಸಾಕು 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 ಅಂತ ಕೊಡೋಷ್ಟು ಕೊಡ್ತಾ ಇದ್ದೀವಿ, ನಾವು ಅರ್ಹರಲ್ಲಪ್ಪ. ಇದು ನಿನ್ನ ಒಳ್ಳೆಯತನ ಅಷ್ಟೇ. ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ನೀನೇ ಕಲಿಸಿಕೊಡು, ತೋರಿಸಿಕೊಡು ಅಂತ ಪ್ರಾರ್ಥನೆ ಮಾಡ್ತೀವಿ. ಏನು ಹೇಳ್ತಾ ಇದ್ದೀನಿ, ನಿನ್ನಲ್ಲಿರೋದನ್ನು ದೇವರಿಗೆ ಕೊಡುವಾಗ ದೇವರು ತುಂಬಿ ಜಡಿದು ಅಲ್ಲಾಡಿಸಿ ಹೊರ ಸೂಸಿ ತುಂಬಿ ತುಳುಕುವಷ್ಟು ಆಶೀರ್ವಾದಗಳ ಸ್ವಾಮಿ ನಿನ್ನ ತೋರಿಸ್ತಾನೆ. ಮತ್ತು ನಿನ್ನನ್ನು ಕೇಳೋದು ನಿನ್ನ ಹೃದಯವನ್ನು, ಹೃದಯಪೂರ್ವಕವಾದಂಥ ಆರಾಧನೆಯನ್ನು. ಮತ್ತು ಸ್ವಾಮಿ ನೀವು ಯಾವ ರೀತಿ ಆರಾಧನೆ ಮಾಡ್ತಾ ಇದ್ದೀಯ? ಗುಣಗುಟ್ಕೊಂತ ಮಾಡ್ತಾ ಇದೀಯಾ? ಯಾರನ್ನೋ ಏನೋ ಮೆಚ್ಚಿಸ್ಬೇಕು ಅಂತ ಮಾಡ್ತಾ ಇದೀಯಾ? ಕೊಡ್ಲಿಲ್ಲ ಅಂದ್ರೆ ಏನು ಅನ್ಕೊಂತಾರಪ್ಪ ಅಂತ ಮಾಡ್ತಾ ಇದೀಯಾ? ನಿನ್ನ ಆರಾಧನೆ ಅನೇಕ ಸಲ ಬಾಯಿಯ ತುಟಿಗಳಿಂದ ಮಾತು ಬರೋದಿಲ್ಲ, ನಿನ್ನ ಹೃದಯ ಮಾತಾಡ್ತಾ ಇರುತ್ತೆ. ಅದೇ ಲೂಕ ಸುಮಾರು 17ನೇ ಅಧ್ಯಾಯದಲ್ಲಿ ಸ್ವಲ್ಪ ನೋಡುವಾಗ
ಅಲ್ಲಿ ಒಬ್ಬ ಹೆಣ್ಣು ಮಗಳು ಬರ್ತಾಳೆ, ಮಗ್ದಲ ಮರಿಯಳು. ಯೇಸು ಸ್ವಾಮಿ ಅಲ್ಲಿ ಕುಷ್ಠರೋಗಿಯಾದ ಸೀಮೋನನ ಮನೆಯಲ್ಲಿ ಊಟ ಮಾಡ್ತಾ ಇರ್ತಾನೆ. ಆ ಹೆಣ್ಮಗಳು ಬರ್ತಾಳೆ, ಎಲ್ಲ ಗಂಡ್ಮಕ್ಳು ಮತ್ತೆ ಹೆಣ್ಮಗಳು ಬರ್ತಾಳೆ. ಆಗಿನ ಕಾಲದ ಹೆಣ್ಮಕ್ಳು ಜಾಸ್ತಿ ಹೊರಗೆ ಬರೋದಿಲ್ಲ. ಈಕೆ ಬರ್ತಾಳೆ, ಬಂದು ಆಗಿನ ಕಾಲದ ತಲೆ ಪೂರ್ತಿ ಸೆರಗು ಹಾಕೊಳ್ತಾ ಇದ್ರು, ಇವಾಗಲೂ ಹಾಕೋತಾರೆ ಭಾಳ ಜನ ಚರ್ಚಲ್ಲಿ. ಆಕೆ ಬಂದ್ಲು, ಮೌನವಾಗಿ ಯಾರ ಹತ್ರ ಮಾತಾಡಲಿಲ್ಲ. ಸೀದಾ ಯೇಸು ಸ್ವಾಮಿ ತನ್ನ 12 ಮಂದಿ ಶಿಷ್ಯರೊಟ್ಟಿಗೆ ಊಟ ಮಾಡ್ತಾ ಇದ್ದಾನೆ. ಬಡ 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 ಬಂದ್ಲು, ಸ್ವಾಮಿ ಪಾದ ಹತ್ರ ಮೊಣಕಾಲು ಊರಿದ್ಲು, ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅಳ್ತಾ ಇದ್ದಾಳಷ್ಟೇ. ಮಾತಾಡಲಿಲ್ಲ. ಅಳು 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 ಅಳು. ಆಕೆ ಕಣ್ಣೀರಿನಿಂದ ಸ್ವಾಮಿಯ ಪಾದಗಳು ತೊಯ್ದು ಹೋದಂತೆ. ಆಕೆ ಕಣ್ಣೀರಿನಿಂದ ಸ್ವಾಮಿಯ ಪಾದ ತೊಯ್ದು ಹೋಯ್ತಂತೆ. ಒರೆಸ್ಬೇಕಲ್ಲ, ತನ್ನ ಮುಡಿಯನ್ನು ಬಿಚ್ಚಿದ್ದು. ದಟ್ಟವಾದ ಕೂದಲು. ಹೆಣ್ಣು ಮಗಳಿಗೆ ಬಹಳ ಶ್ರೇಷ್ಠವಾದಂಥ ವಿಷಯ ಅಂದರೆ ಕೂದಲು. ತನ್ನ ಸೌಂದರ್ಯಕ್ಕೆ ಬಹಳ ಇಷ್ಟವಾಗಿತ್ತು, ಬಹಳ ಇಂಪಾರ್ಟೆಂಟ್ ಆಗಿತ್ತು. ಆ ಕೂದಲಿಂದ ಆ ಯೇಸು ಸ್ವಾಮಿ ಪಾದವನ್ನು ಒರೆಸ್ತಾ ಇದ್ದಾಳಂತೆ. ತನಗೇನು ಭೂಷಣವಾಗಿತ್ತು, ತನಗೇನು ಬಹಳ ಸೌಂದರ್ಯಕ್ಕೆ ಬೇಕಾಗಿತ್ತು, ತನಗೆ ಬಹಳ ಹತ್ತಿರವಾಗಿತ್ತು, ಅದನ್ನು ಸ್ವಾಮಿಯ ಪಾದಕ್ಕೆ ಕೊಟ್ಟು ಒರೆಸ್ತಾಳಂತೆ. ಸ್ವಾಮಿ ಹೇಳ್ತಾನೆ, ಅಷ್ಟರೊಳಗೆ ಏನಾಯಿತು, ಆಮೇಲೆ ಒಂದು ಅಚ್ಚ ಜಟಮಾಂಸಿ ತೈಲ, ಬಹಳ ಶ್ರೇಷ್ಠವಾದಂಥ ಪರ್ಫ್ಯೂಮ್, ಸುಗಂಧ ದ್ರವ್ಯವನ್ನು ತಂದಿದ್ಲಂತೆ. ಅದನ್ನು ಹೊಡೆದು ಸ್ವಾಮಿಯ ಪಾದಗಳಿಗೆ ಹಾಕ್ತಾರಂತೆ. ಜನರು ಬೈದರು, ಇಷ್ಟು ಯಾಕೆ ವೇಸ್ಟ್ ಮಾಡಬೇಕಾಗಿತ್ತು, ಇದನ್ನು ಬಡವರಿಗೆ ದುಡ್ಡು ಕೊಡ್ಬೋದಾಗಿತ್ತಲ್ಲ, ಮಾರಾಟ ಮಾಡಿ ಅದನ್ನು ಪಾದಕ್ಕೆ ಚೆಲ್ಲಬೇಕಾಗಿತ್ತಾ, ಬೇಕಿತ್ತಾ, ಇದು ಏನಿಂದ ನಾವೆಲ್ಲ ಕೂತ್ಕೊಂಡಾಗ ಹಾ ಹ್ಞೂ ಸ್ವಾಮಿ ಅಂದ. ಆಕೆ ಬಹಳ ಶ್ರೇಷ್ಠವಾದದ್ದನ್ನು ಮಾಡಿದ್ಲು. ಮಾತಾಡಿಲ್ಲ ಎಮ್ಮ, ಒಂದು ಮಾತು ಮಾತಾಡಿಲ್ಲ. ಬಂದ್ಲು ಮೌನವಾಗಿ, ಸ್ವಾಮಿ ಪಾದ ಹಿಡ್ಕೊಂಡು ಹತ್ತಳು 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 ಹತ್ತಳು. ಒರೆಸ್ಬೇಕಲ್ಲ, ಸ್ವಾಮಿ ತನ್ನ ಕೂರು ತಗೊಂಡು ಒರೆಸಿದ್ದು. ಮೌನವಾಗಿ ಅಲ್ಲಿಂದ ಜಾಗದಲ್ಲಿ ಮಾಡ್ತಾರೆ. ಸ್ವಾಮಿ ಹೇಳ್ತಾರೆ, ಈಕೆ ನನ್ನ ಮರಣದ ನಂತರ ಏನಾಗುತ್ತೋ ಅವೆಲ್ಲವನ್ನ ಸೂಚಕವಾಗಿ ಮಾಡಿದ್ದಾಳೆ. ನನ್ನ ಸುವಾರ್ತೆ ಪ್ರಪಂಚಾದ್ಯಂತ ಎಲ್ಲೆಲ್ಲಿ ಸುವಾರ್ತೆ ಪಡ್ತದೋ ಅಲ್ಲೆಲ್ಲ ಈಕೆಯ ಬಗ್ಗೆ ಹೇಳಲ್ಪಡುತ್ತೆ. ಇವತ್ತು ನಾವಿಲ್ಲಿ ಹೇಳ್ತಾ ಇದ್ದೀವಿ. ಎಂಥ ಆರಾಧನೆ ಅದು, ಮೌನವಾದಂಥ ಹೃದಯಪೂರ್ವಕವಾದಂಥ ಆರಾಧನೆ. ಅರ್ಥದಲ್ಲಿ ಹೇಳ ನಿಮಗೆ, ಆ ವಿಧವೆ ಆರಾಧನೆ ಮಾಡಿದ್ಲು ಕೊಡುವುದರ ಮೂಲಕ. ತನ್ನ ಜೀವನಕ್ಕೆ ಆಧಾರವಾಗಿರುವಂಥ ಹಣವನ್ನು ಕೊಟ್ಟು ಆರಾಧನೆ ಮಾತಾಡಲಿಲ್ಲ ಹೆಣ್ಮಗಳು. ಈ ಹೆಣ್ಮಗಳು ಆರಾಧನೆ ಮಾಡ್ತಾ ಇದ್ದಾಳೆ. ತನ್ನ ಸೌಂದರ್ಯವನ್ನ ದೇವರ ಪಾದಕ್ಕೆ ಶರಣಾಗಿಸಿ ಪಶ್ಚಾತ್ತಾಪದಿಂದ ಆತನನ್ನು ಆರಾಧನೆ ಮಾಡಿದ್ಲು. ಸ್ವಾಮಿ ಹೇಳಿದ, ಈಕೆ ನನ್ನ ಮರಣ ನಂತರ ಉತ್ತರಾದಿ ಕ್ರಿಯೆಗಳನ್ನು, ಸಾವಿಗೆ ಮುಂಚೆ ಏನು ಮಾಡ್ತಾರಲ್ಲ ಅವೆಲ್ಲವನ್ನ, ಸತ್ತ ಮೇಲೆ ತೊಳಿತಾರೆ, ಸುಗಂಧ ದ್ರವ್ಯ ಹಾಕ್ತಾರೆ, ಅವೆಲ್ಲ ಮಾಡ್ತಾರೆ, ಅದನ್ನೆಲ್ಲ ಸೂಚಕವಾಗಿ ಮಾಡಿದ ಈಕೆ. ಇವತ್ತು ನಿನ್ನ ಆರಾಧನೆ ಯಾವ ರೀತಿಯಲ್ಲಿದೆ? ದೇವರಿಗೆ ಅದು ಇಷ್ಟವಾಗಿದೆಯಾ? ದೇವರು ಶಬಾಷ್, ನನ್ನ ಮಗಳಲ್ಲಿ ಆರಾಧನೆ ಮಾಡ್ತಾ ಇದ್ದಾರೆ, ಶಬಾಷ್ ನನ್ನ ಮಗ ಆರಾಧನೆ ಮಾಡ್ತಾ ಇದ್ದಾನೆ. ದೇವರಿನಲ್ಲಿ ಹೆಮ್ಮೆ ಪಡುವಂಥ, ತೃಪ್ತಿ ಪಡುವಂಥ, ನಿನ್ನ ಕುರಿತಾಗಿ ತನ್ನ ದೇವದೂತರಲ್ಲಿ ನೋಡು ನನ್ನ ಮಗನ ಆರಾಧನೆ, ನೋಡು ನನ್ನ ಮಗಳ ಆರಾಧನೆ. ನೀವು ಮಾಡುವಂಥ ಆರಾಧನೆ ದೇವರಿಗೆ ಯೋಗ್ಯವಾಗಿರಲಿ. ಪ್ರತಿ ದಿವಸ ನಿನ್ನ ಆರಾಧನೆ ಮಾಡು. ಪ್ರತಿ ದಿವಸ ಉಸಿರಿರುವ ತನಕ ಆರಾಧನೆ ನಿನ್ನ ಜೀವನದ ಒಂದು ಭಾಗವಾಗಿರಬೇಕು, ಪ್ರಮುಖವಾದ ಭಾಗವಾಗಿರಬೇಕು. ಉಸಿರು ತಗೊಳ್ತಿ, ಉಸಿರು ಬಿಡ್ತಿ, ಅವೆಲ್ಲವೂ ಆರಾಧನೆ ಆಗಿರಬೇಕು. ಮನೆಯಲ್ಲಿ ಏನೇ ಕೆಲಸ ಮಾಡ್ತಾ ಇರೋ ಆರಾಧನೆ ಮಾಡಬೇಕು. ಇವತ್ತು ಆರಾಧನೆ ಇಲ್ಲದೆ ಹೋದರೆ ನಮ್ಮ ಜೀವಿತ ವೇಸ್ಟ್. ಹಲ್ಲೆಲೂಯಾ. ನಾವೆಲ್ಲರೂ ನಿಂತ್ಕೊಳ್ಳೋಣ, ಇರುವಂಥ ಸ್ಥಳದಲ್ಲಿ ನಿಂತ್ಕೊಳ್ಳೋಣ. ಪ್ರತಿಯೊಬ್ಬರು ಕಣ್ಣು ಮುಚ್ಚಿ ಎಲ್ಲವನ್ನ ನಾವು ಮರೆತು ಸ್ವಲ್ಪ ಸಮಯ, ಕೆಲವು ನಿಮಿಷಗಳು, ನಾನು ಬೇಗ ಕ್ಲೋಸ್ ಮಾಡ್ತೇನೆ, ಕೆಲವು ನಿಮಿಷಗಳು ಮಾತ್ರ ಇರುವಂಥ ಸ್ಥಳದಲ್ಲಿ ಸಾಧ್ಯವಾದರೆ ನಿಂತ್ಕೊಳ್ಳಿ, ಕೂತ್ಕೊಳ್ಳಿ, ಅಡ್ಡಿ ಇಲ್ಲ. ಕೆಲವು ನಿಮಿಷ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಆ ಕಡೆ ಈ ಕಡೆ ಯಾರಿದ್ದಾರೆ, ಅವ್ರು ಏನು ಕೇಳಿಸ್ಕೊಳ್ತಾರೆ, ನನಗೆ ಮಾತಾಡಕ್ಕೆ ಬರುತ್ತೋ ಇಲ್ವೋ, ನಾನು ಸರಿಯಾಗಿ ಮಾತಾಡ್ತೀನೋ ಇಲ್ವೋ, ಅದ್ಯಾವುದರ ಬಗ್ಗೆ ನಿಮಗೆ ಆಲೋಚನೆ ಬೇಡ. ಮೌನವಾಗಿ 2 ವಿಷಯ ನಿಮ್ಗೆ ಜ್ಞಾಪಕ ಮಾಡ್ಕೊ. ಕಣ್ಣು ಮುಚ್ಚು,
ದೇವರ ಕಡೆಗೆ ದೃಷ್ಟಿಸು. ಸುತ್ತಮುತ್ತಲು ಏನಾಗ್ತಾ ಇದೆ ಅದರ ಬಗ್ಗೆ ನಿನಗೆ ಜ್ಞಾನ ಬೇಡ. ನಿನ್ನ ಪಕ್ಕದಲ್ಲಿದ್ದವರು ನಿನ್ನನ್ನು ಪರಲೋಕಕ್ಕೆ ತಗೊಂಡೋಗಕ್ಕಾಗಲ್ಲ. ನಿನ್ನ ಪಕ್ಕದಲ್ಲಿರೋರು ನಿನಗೋಸ್ಕರ ಶಿಲುಬೆ ಮೇಲೆ ಏರಿಲ್ಲ, ಏರಕ್ಕೆ ಸಾಧ್ಯವೂ ಇಲ್ಲ. ನಿನಗೋಸ್ಕರ ಪ್ರಾಣದಾನ ಮಾಡಿದಂಥ యేసయ్య ಒಬ್ಬನನ್ನ ಗುರುತಿಸಿಕೊಳ್ಳಿ. ಬಡ ವಿಧವೆ ತನಗಿರುವ ಸರ್ವವನ್ನ ದೇವರ ಪಾದಕ್ಕೆ ಕೊಟ್ಟಳು. ನಿಜವಾದಂಥ ಆರಾಧನೆ ಮೌನವಾಗಿ ಮಾಡಿದಳು. ಯೇಸು ಸ್ವಾಮಿ ಆಕೆಯನ್ನು ಗುರುತಿಸಿ ತನ್ನ ಶಿಷ್ಯರಿಗೆ ಹೇಳಿದ, ಈಕೆ ಎಲ್ಲರಿಗಿಂತಲೂ ಹೆಚ್ಚಾದನ್ನು ಕೊಟ್ಟಿದ್ದಾಳೆ. ಮತ್ತೊಬ್ಬ ಸ್ತ್ರೀ ದೇವರ ಪಾದವನ್ನು ಕಣ್ಣೀರಿನಿಂದ ತೊಳೆದು ಕೂದಲಿನಿಂದ ಅದನ್ನು ಒರೆಸಿ ತನ್ನ ಬದುಕನ್ನೆಲ್ಲ ಮಾರಿ ಶ್ರೇಷ್ಠವಾದಂಥ ಸುಗಂಧ ದ್ರವ್ಯ ತಂದು ಸ್ವಾಮಿಯ ಪಾದಕ್ಕೆ ಅದನ್ನು ಹೊಯ್ದಳಂತೆ. ನಿನ್ನ ಜೀವನದಲ್ಲಿ ಯಾವುದು ಶ್ರೇಷ್ಠವಾಗಿದೆ ಅದನ್ನು ಸ್ವಾಮಿಯ ಸಿಂಹಾಸನವನ್ನು ತಂದು ಶರಣಾಗು. ನಿನ್ನ ಜೀವನದಲ್ಲಿ ಯಾವುದು ನೀನು ಬಹಳ ಹೆಚ್ಚು ಅನ್ಕೊಂಡಿದೆಯೋ ಅದನ್ನು ಫಸ್ಟ್ ದೇವರ ಸಾನ್ನಿಧ್ಯಕ್ಕೆ ತಂದು ನೀ ಶರಣಾಗು. ನಿನ್ನ ಸೌಂದರ್ಯನ ತಂದು ಸ್ವಾಮಿ ಮುಂದೆ ಇಡು. ನಿನಗಿರುವಂಥ ದುಡ್ಡ ತಂದು ಸ್ವಾಮಿ ಮುಂದೆ ಇಡು. ಆಸ್ತಿ ಪಾಸ್ತಿಯ ಸ್ವಾಮಿ ಮುಂದೆ ಇಡು. ಗರ್ವ ಇದೆಯಾ ಬಂದು ಸ್ವಾಮಿ ಮುಂದೆ, ನಿನ್ನಲ್ಲಿ ಏನಿದೆ ತಂದು ಸ್ವಾಮಿ ಮುಂದೆ ಕೊಟ್ಟು ಶರಣಾಗು. ಅದು ನಿಜವಾದಂಥ ಆರಾಧನೆ. ಅಬ್ರಹಾಮನ ದೇವರೇ ನಿನಗೆ ಆರಾಧನೆ. ಎಲ್ಲರೂ ಇಸಾಕನ ದೇವರೇ ನಿನಗೆ ಆರಾಧನೆ. ಯಾಕೋಬಿನ ದೇವರೇ ನಿನಗೆ, ಯಾಕೋಬಿನ ದೇವರೇ ನಿನಗೆ ಆರಾಧನೆ. ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ಆರಾಧನೆ. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ಇಲ್ಲಪ್ಪ. ಸ್ವಾಮಿ ಹೃದಯದ ತುಂಬ ಅದನ್ನು ಬಿಟ್ಟರೆ ಬೇರೆ ಇಲ್ಲಪ್ಪ. ಕರುಣಾಮಯನೇ 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 ಬದುಕಿರುವ ದಿನವೆಲ್ಲ ಮಾಡುವೆ. ನಾನು ಬದುಕಿರುವ ದಿನವೆಲ್ಲ ಮಾಡುವೆ ಆರಾಧನೆ. ಲೋಕವೆಲ್ಲ ಹುಡುಕಿನ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಸ್ವಾಮಿ ಲೋಕವೆಲ್ಲ ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಕೃಪಾಪೂರ್ಣನೇ 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 ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ.
ಸ್ವಾಮಿ. ಉಸಿರಿರುವ ದಿನವೆಲ್ಲ ನಿನ್ನನ್ನು ಆರಾಧಿಸ್ತೇನೆ ಸ್ವಾಮಿ. ಹೇಳೋಣ ಸ್ವಾಮಿ, ನಾವು ನಮ್ಮ ಸ್ವರವೆತ್ತಿ ಹೇಳೋಣ, ಉಸಿರಿರುವ ದಿನವೆಲ್ಲ ನಾನು ನಿನ್ನ ಆರಾಧನೆ ಮಾಡ್ತೇನೆ ಸ್ವಾಮಿ. ಬದುಕಿರುವ ದಿನವೆಲ್ಲ ನಾನು ನಿನ್ನ ಆರಾಧನೆ ಮಾಡ್ತೇನೆ ಸ್ವಾಮಿ. ನಿನ್ನ ಆರಾಧಿಸುವುದರಿಂದ ನನ್ನನ್ನು ಯಾರು ದೂರ ಮಾಡಲಿಕ್ಕೆ ಸಾಧ್ಯವಿಲ್ಲ ಕರ್ತನೆ. ದೇಹದಲ್ಲಿ ಉಸಿರಿರುವ ಕೊನೆ ಕ್ಷಣದವರೆಗೂ ನಾನು ನಿನ್ನ ಆರಾಧನೆ ಮಾಡ್ತೇನೆ. ಬದುಕಿರುವ ಕಾಲಮಾನವೆಲ್ಲ ನಿನ್ನ ಆರಾಧನೆ ಮಾಡ್ತೇನೆ ಸ್ವಾಮಿ. ಆ ವಿಧವೆ ಮೌನವಾಗಿ ನಿನ್ನನ್ನು ಆರಾಧನೆ ಮಾಡಿದ್ಲು. ತನಗಿರುವ ಎಲ್ಲವನ್ನ ಕೊಟ್ಟರು ಸ್ವಾಮಿ. ಅಯ್ಯ, ನಮಗಿರುವ ಎಲ್ಲವನ್ನ ನಿನ್ನ ಮುಂದೆ ಕೊಟ್ಟು ಶರಣಾಗ್ತಾ ಇದ್ದಾರೆ ಸ್ವಾಮಿ. ಬೆಳ್ಳಿ ಬಂಗಾರಗಳಲ್ಲಿ ನಿನಗೆ ಆಸಕ್ತಿ ಇಲ್ಲ ಸ್ವಾಮಿ. ಯಜ್ಞ ಹೋಮಗಳಲ್ಲಿ ನಿನಗೆ ಆಸಕ್ತಿ ಇಲ್ಲ. ನಮ್ಮ ಹೃದಯವನ್ನು ನೀನು ಕೇಳ್ತಾ ಇದ್ದೀವಿ ಸ್ವಾಮಿ. ನಮ್ಮ ಹೃದಯವನ್ನು ನಿನಗೆ ಸಮರ್ಪಿಸಿ ಆರಾಧನೆ ಮಾಡ್ತಾ ಇದ್ದೀವಿ. ಹೃದಯದಲ್ಲಿ ಯಾವ ಭಾಗವನ್ನು ನಮಗೋಸ್ಕರ ನಾವು ಇಟ್ಟುಕೊಳ್ಳದಂತೆ ಸ್ವಾಮಿ, ಎಲ್ಲವನ್ನ ನಿನಗೆ ಸಮರ್ಪಿಸಿ ಆರಾಧನೆ ಮಾಡಲು ಶಕ್ತಿ ಕೊಡು, ಬಲಪಡಿಸು. ನಿನ್ನ ಮುಂದೆ ಶರಣಾಗ್ತಾ ಇದ್ದೇವೆ ಸ್ವಾಮಿ ಬೆಳಗಿನ ಸಮಯದಲ್ಲಿ. ಥ್ಯಾಂಕ್ ಯು ಜೀಸಸ್. ಅಯ್ಯ, ಇಬ್ಬರು ವ್ಯಕ್ತಿಗಳ ಮೂಲಕ ಸ್ವಾಮಿ ನೀನು ನಿನ್ನದೇ ಆದಂಥ ರೀತಿಯಲ್ಲಿ ನಮ್ಮೊಟ್ಟಿಗೆ ಮಾತನಾಡಿದ್ದಿ. ನಾವು ಏನಾದರೂ ಹೊಗಳಿಕೊಳ್ಳುವುದಾದರೆ ಅದು ನಿನ್ನಲ್ಲಿ ಮಾತ್ರ. ನಾವು ಯಾರು ಏನು ಕೊಟ್ಟಿದ್ರು ಸ್ವಾಮಿ, ಅದು ಯಾವುದು ಲೆಕ್ಕಕ್ಕಿಲ್ಲ ಕರ್ತನೆ. ಅದನ್ನು ನೀನು ಸ್ವೀಕರಿಸುವಾಗ ಅದು ಶ್ರೇಷ್ಠವಾದದ್ದು. ಈಗ ನಿನ್ನ ಮುಂದೆ ಶರಣಾಗ್ತಾ ಇದ್ದೇವೆ ಸ್ವಾಮಿ. ನಾವು ತನು, ಮನ, ಧನ ಎಲ್ಲವನ್ನ ನಿನ್ನ ಮುಂದೆ ಕೊಟ್ಟು ಶರಣಾಗ್ತಾ ಇದ್ದೇವೆ ದೇವ. ನಮಗೋಸ್ಕರ ಸ್ವಾಮಿ ಎಲ್ಲವನ್ನ ಬಿಟ್ಟು ನೀನು ಭೂಮಿಗೆ ಬಂದೆ. ಬರಿದು ಮಾಡಿಕೊಂಡೆ ಸ್ವಾಮಿ. ದೇವದೂತ ಗಣವನ್ನು ನೀನು ಬೇರ್ಪಡಿಸಿಕೊಂಡೆ. ಕಿರುಬಿಯರು ಸರಾಫಿಯರಿಂದ ದೂರವಾದೆ ಸ್ವಾಮಿ. ಆ ಮಹಿಮೆಯಿಂದ ದೂರ ಆದೆ. ಯೆಹೋವನ ಆ ಒಂದು ಮುಖದಿಂದ ನೀನು ದೂರವಾಗಿ ಬಂದು ಮನುಷ್ಯನಾಗಿ ನನಗೋಸ್ಕರ, ನನ್ನ ಪಾಪಗಳಿಗೋಸ್ಕರ, ಪಾಪ ವಿಮೋಚನೆಗೋಸ್ಕರ, ಬಲಿಯಾಗೋದಕ್ಕೋಸ್ಕರ ಬಂದೆ ಕರ್ತ. ನಾವು ಏನು ಕೊಡಬಲ್ಲೆವು ಸ್ವಾಮಿ? ಹೆಚ್ಚಂದ್ರು ಕೆಲವು ಸಾವಿರಗಳು ಕೊಡಬಲ್ಲೆವು, ಹೆಚ್ಚಂದ್ರೆ ಲಕ್ಷಗಳು ಕೊಡಬಲ್ಲೆವು. ಯಾವುದು ನಿನಗೆ ಸಮ ಅಲ್ಲ ಸ್ವಾಮಿ. ಈಗ ಒಂದೇ ಒಂದು ಹೃದಯ ನಿನಗೆ ಕೊಟ್ಟು ಶರಣಾಗ್ತಾ ಇದ್ದೇವೆ ಸ್ವಾಮಿ. ಸಮರ್ಪಿಸ್ತೇವೆ. ನಮ್ಮ ಹೃದಯವನ್ನು ನಿನ್ನ ಮುಂದೆ ಸಮರ್ಪಿಸ್ತಾ ಇದ್ದೇವೆ ಸ್ವಾಮಿ. ನಮ್ಮ ಹೃದಯವನ್ನು ಆಳು. ಮುಂದೆ ಏನಾಗುತ್ತೋ ನಮಗೆ ಗೊತ್ತಿಲ್ಲ ಸ್ವಾಮಿ. ಆ ವಿಧವೆಗೆ ಸ್ವಾಮಿ ಮನೆಗೆ ಹೋದ ನಂತರ ಏನು ಆಕೆ ಗೊತ್ತಿಲ್ಲ, ದುಡ್ಡಿಲ್ಲ ಕೈಯಲ್ಲಿ. ಮಗ್ದಲ ಮರಿಯಳು ಸ್ವಾಮಿ ತನಗಿರುವುದು ಎಲ್ಲವನ್ನ ಮಾರಿ ನಿನ್ನ ಪಾದಗಳ ಬಳಿಯಲ್ಲಿ ಸುರಿದಾಗ ಸ್ವಾಮಿ, ಮರು ದಿವಸಕ್ಕೆ ಮರು ಹೊತ್ತಿಗೆ ಅವಳಲ್ಲಿ ಏನೂ ಇಲ್ಲ ಉಣ್ಣುವುದಕ್ಕೆ. ಅದು ಯಾವುದನ್ನು ನೆನೆಸಿಕೊಳ್ಳದಂತೆ ಸ್ವಾಮಿ ನಿನ್ನಲ್ಲಿ ಶರಣಾಗಿ ಸ್ವಾಮಿ ಸಮರ್ಪಿಸಿಕೊಂಡು ನಿಜವಾದಂಥ ಆರಾಧನೆ ಮಾಡಿದ್ರು ಸ್ವಾಮಿ. ಅಂತ ಆರಾಧನೆ ಮಾಡೋದಕ್ಕೆ ನಮಗೆ ಶಕ್ತಿ ಕೊಡು ನನ್ನಯ್ಯ. ಕಾಟಾಚಾರಕ್ಕೆ ನಾವು ಆರಾಧನೆ ಮಾಡದಂತೆ, ಯಾವುದೋ ಸಂಪ್ರದಾಯಕ್ಕೆ ತಕ್ಕಂತೆ ನಾವು ಆರಾಧನೆ ಮಾಡದಂತೆ, ವಾಕ್ಯಕ್ಕೆ ಮುಂಚೆ ಆರಾಧನೆ ಮಾಡಬೇಕು ಅಂತ ಮಾಡದಂತೆ ಸ್ವಾಮಿ, ನಿನ್ನನ್ನು ನೆನೆಸಿಕೊಂಡು, ನಿನ್ನ ತ್ಯಾಗವನ್ನು ನೆನೆಸಿಕೊಂಡು ಹೃದಯಪೂರ್ವಕವಾಗಿ, ಕೃತಜ್ಞತಾಪೂರ್ವಕವಾಗಿ ಸ್ವಾಮಿ ನಾವು ನಿನಗೋಸ್ಕರ ಆರಾಧನೆ ಮಾಡುವ ವ್ಯಕ್ತಿಗಳಾಗಿ ನಮ್ಮನ್ನು ಮಾರ್ಪಡಿಸಿ. ಇಲ್ಲಿವರೆಗೂ ನೀನು ಮಾತನಾಡಿದಿ ಕರ್ತ, ನಾವೆಲ್ಲರೂ ಕೇಳಿಸ್ಕೊಂಡಿದ್ದೇವೆ. ಇನ್ನು ಆಲಯದ ಅಭಿವೃದ್ಧಿಗೋಸ್ಕರ ಸ್ವಾಮಿ ಕೊರತೆಗಳನ್ನೆಲ್ಲ ನೀಗಿಸಬೇಕಂತ ಬೇಡ್ಕೊಳ್ತೇವೆ. ಈಗ ನಾವು ಮಾತ್ರ ರಕ್ಷಣೆ ಹೊಂದುವುದಲ್ಲ ಕರ್ತನೆ, ಇಲ್ಲಿರುವಂಥ ಪ್ರತಿಯೊಬ್ಬರು ಸ್ವಾಮಿ ನಿನ್ನ ರಾಜ್ಯಕ್ಕೋಸ್ಕರ ಕೃಷಿ ಮಾಡಿ ಶ್ರಮ ವಹಿಸಿ ಸ್ವಾಮಿ ಹೊಸ ಆತ್ಮಗಳನ್ನು ನಿನಗೋಸ್ಕರ ಪರಿಚಯ ಮಾಡುವಂಥ ಯೋಧರನ್ನಾಗಿ ಮಾಡು ಕರ್ತ. ಈ ಸಭೆ ತುಂಬಿ ತುಳುಕಬೇಕು. ಸಭೆಯಲ್ಲಿ ಸ್ವಾಮಿ ಅನೇಕ ಆತ್ಮಗಳು ಬಂದು ನಿನ್ನ ಸತ್ಯತೆಗಳನ್ನು ತಿಳ್ಕೊಂಡು ಸ್ವಾಮಿ ಅವರು ಸಹ ಲೋಕವನ್ನು ಸ್ವಾಮಿ ಅವರು ಹರಡಬೇಕು ಕರ್ತನೆ, ಲೋಕವನ್ನೆಲ್ಲ ತುಂಬಿಕೊಡಬೇಕು. ಅದೇ ನಮ್ಮ ಆಲೋಚನೆ. ಮತಾಂತರವಲ್ಲ, ಮಾನಸಾಂತರ, ಹೃದಯದ ಪರಿವರ್ತನೆ, ಜೀವನ ಶೈಲಿಯ ಪರಿವರ್ತನೆ ಸ್ವಾಮಿ. ಕೆಟ್ಟ ಚಟಗಳಿಂದ ಬಿಡುಗಡೆ, ಶಾಪಗಳಿಂದ ಬಿಡುಗಡೆ, ಮಾಟ ಮಂತ್ರದಿಂದ ಬಿಡುಗಡೆ, ದುಶ್ಚಟಗಳಿಂದ ಬಿಡುಗಡೆ. ಅಯ್ಯ, ನಮ್ಮನ್ನು ಉಪಯೋಗಿಸ್ಕೋ ಸ್ವಾಮಿ. ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರನ್ನ ಬಲಪಡಿಸು. ಅವರ ಬಲಹೀನತೆಗಳಲ್ಲೇ ಅವರು ಮುಂದೆ ಹೋಗದಂತೆ ಸ್ವಾಮಿ ಇಂದಿನಿಂದ ನಿನಗೋಸ್ಕರ ಹೊಸಬರನ್ನ ಸ್ವಾಮಿ ನಿನಗೆ ಪರಿಚಯಿಸುವಂಥ ಯೋಧರನ್ನಾಗಿ ಮಾರ್ಪಡಿಸು. ಅಮ್ಮನವರನ್ನ ಅಯ್ಯರು ನಿನ್ನ ಕೈಲಿ ಒಪ್ಪಿಸಿಕೊಡ್ತೇನೆ.
ತಾಯಿ ಅಗಲುವಿಕೆಯಿಂದ ಸ್ವಾಮಿ ಅವ್ರ ಉಂಟಾದಂಥ ನೋವನ್ನು ಸ್ವಾಮಿ ನೀನು ಮಾತ್ರ ಸ್ವಾಮಿ ಅದನ್ನು ದೇವ ದೂರ ಮಾಡಲಿಕ್ಕೆ ಸಾಧ್ಯ. ತಾಯಿಯ ಸ್ಥಾನವನ್ನು ಭೂಲೋಕದ ಮೇಲೆ ತುಂಬಲಿಕ್ಕೆ ಯಾವ ವ್ಯಕ್ತಿಗೂ ಸಾಧ್ಯ ಇಲ್ಲ ಸ್ವಾಮಿ, ನೀನು ಮಾತ್ರ ತುಂಬಬಲ್ಲೆ. ಆ ತಾಯಿಯ ಸ್ಥಾನವನ್ನು ಸ್ವಾಮಿ ಹೃದಯದಲ್ಲಿ ನೀನು ಮಾತ್ರ ತುಂಬಬಲ್ಲೆ. ಪಾಸ್ಟರ್ನ ಆಶೀರ್ವದಿಸು, ಸಮಾಧಾನ ಪಡಿಸು, ಓಲೈಸು, ಸಂತೈಸು ಸ್ವಾಮಿ. ಸಭೆಯಲ್ಲಿ ಅಭಿವೃದ್ಧಿಯನ್ನು ಘೋಷಿಸ್ತೇವೆ, ಸಭೆಯಲ್ಲಿ ಸಮೃದ್ಧಿಯನ್ನು ಘೋಷಿಸ್ತೇವೆ, ಸಭೆಯಲ್ಲಿ ಸಂತೋಷ ಸಂಭ್ರಮದ ಜಯ ಧ್ವನಿ ನಾವು ಘೋಷಿಸ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ. ಎಲ್ಲ ಬಂಧನಗಳಿಂದ ಬಿಡುಗಡೆಯಾಗಿ ಯೇಸುವಿನ ನಾಮದಲ್ಲಿ ನಿನಗೆಲ್ಲ ಘನಮಾನ ಮಹಿಮೆ ಸಲ್ಲಿಸುತ್ತಾ ಯೇಸು ಸ್ವಾಮಿ ಅತಿ ಉನ್ನತ ನಾಮದಲ್ಲಿ ಅತೀ ವಿನಯದಿಂದ ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ದಯಮಾಡಿ ಕೂತ್ಕೊಳ್ಳಿ.